ನಮಸ್ಕಾರ ಸ್ನೇಹಿತರೆ, GCV ಚಾನಲ್ಗೆ ನಿಮಗೆ ಸ್ವಾಗತ. ಇಲ್ಲಿ ನಾವು ಶಾಂತರಾಗಿ ಶರಣಾಗಿ ನಿಮಗೆ ಸೇರಬೇಕಾದದ್ದು ಸರಿಯಾದ ಸಮಯದಲ್ಲಿ ನಿಮ್ಮನ್ನು ತಲುಪುತ್ತದೆ ಎನ್ನುವ ವಿಷಯದ ಬಗ್ಗೆ ಜೀವನದ ಒಂದು ಮಹಾ ರಹಸ್ಯವನ್ನು ತಿಳಿಯುತ್ತಿದ್ದೇವೆ. ಶಾಂತರಾಗಿ ನಿಮಗೆ ಬೇಕಾದದ್ದು ಸರಿಯಾದ ಸಮಯದಲ್ಲಿ ನಿಮ್ಮನ್ನು ತಲುಪುತ್ತದೆ. ನೀವು ಈ ಭೂಮಿಗೆ ಕೇವಲ ಬದುಕುಳಿಯಲು ಬಂದಿಲ್ಲ, ನಿಮ್ಮ ಜೀವನವನ್ನು ನೀವು ಸ್ವತಃ ರೂಪಿಸಿಕೊಳ್ಳಲು ಬಂದಿದ್ದೀರಿ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡ ಕ್ಷಣದಿಂದಲೇ ನಿಮ್ಮ ಜೀವನದ ದೃಷ್ಟಿಕೋನ ಬದಲಾಗುತ್ತದೆ. ನಮ್ಮಲ್ಲಿ ಹೆಚ್ಚಿನವರು ಜೀವನವನ್ನು ಆತುರದಿಂದ ನಡೆಸುತ್ತೇವೆ. ಯಾವಾಗಲೂ ಏನೋ ಒಂದು ಕೊರತೆಯ ಭಾವನೆ, ಇದು ಈಗಲೇ ಬೇಕು, ಈಗಲೇ ಸಿಗಬೇಕು ಎಂಬ ಒಳಗಿನ ಒತ್ತಡ. ಆದರೆ ಆತುರ ಎಂದರೆ ಕೇವಲ ವೇಗವಾಗಿ ಕೆಲಸ ಮಾಡುವುದಲ್ಲ, ಅದು ಒಳಗಿನಿಂದ ಬರುವ ಒಂದು ಸಂದೇಶ. ಆ ಸಂದೇಶ ಹೀಗಿರುತ್ತದೆ: ಇದು ಈಗ ಸಿಗದಿದ್ದರೆ ಮುಂದೆ ಸಿಗುವುದಿಲ್ಲ. ಈ ಮನಸ್ಥಿತಿಯ ಹಿಂದೆ ಭಯ ಇರುತ್ತದೆ, ಅನುಮಾನ ಇರುತ್ತದೆ, ನಮ್ಮ ಮೇಲೆ ನಮಗೆ ವಿಶ್ವಾಸದ ಕೊರತೆ ಇರುತ್ತದೆ. ಆದರೆ ಶಾಂತತೆ ಎನ್ನುವುದು ಸಂಪೂರ್ಣವಾಗಿ ಬೇರೆಯದೇ ಆಗಿದೆ. ನಿಮ್ಮಲ್ಲಿ ಶಾಂತತೆ ಇದ್ದರೆ ಅದು ಹೀಗೆ ಹೇಳುತ್ತದೆ: ನೀನು ಗಾಬರಿಯಾಗಬೇಡ, ನಿನಗೆ ಬೇಕಾದದ್ದು ಸರಿಯಾದ ಸಮಯದಲ್ಲಿ ನಿನ್ನ ಜೀವನದಲ್ಲಿ ಬರುತ್ತದೆ ಎಂದು. ನೀವು ಶಾಂತವಾಗಿರುವಾಗ ನಿಮ್ಮ ದೇಹವು ಬದಲಾಗುತ್ತದೆ, ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ, ಭಯದ ಮಟ್ಟ ಇಳಿಯುತ್ತದೆ, ನಿಮ್ಮ ಆಲೋಚನೆಗಳು ಆಗ ಸ್ಪಷ್ಟವಾಗುತ್ತವೆ. ಒತ್ತಡದಲ್ಲಿದ್ದಾಗ ನಾವು ಸಮಸ್ಯೆಗಳನ್ನು ಮಾತ್ರ ನೋಡುತ್ತೇವೆ, ಆದರೆ ಶಾಂತವಾಗಿರುವಾಗ ಅವಕಾಶಗಳು ಸಹ ನಮಗೆ ಕಾಣಲು ಆರಂಭಿಸುತ್ತವೆ. ಇದನ್ನು ಒಂದು ಉದಾಹರಣೆಯಿಂದ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಕೈಯನ್ನು ಬಿಗಿಯಾಗಿ ಮುಷ್ಟಿ ಮಾಡಿಕೊಂಡಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ಆ ಮುಷ್ಟಿಯೊಳಗೆ ಹೊಸದಾಗಿ ಏನನ್ನೂ ಇಡಲು ಸಾಧ್ಯವೇ ಇಲ್ಲ, ಮೊದಲು ಕೈ ತೆರೆಯಬೇಕು. ಅದೇ ರೀತಿ ನಿಮ್ಮ ಭಯ, ಆತಂಕ, ಅನುಮಾನ ನಿಯಂತ್ರಣ ಮಾಡಬೇಕು ಎನ್ನುವ ಹಠ, ಇವುಗಳನ್ನು ನೀವು ಬಿಗಿಯಾಗಿ ಹಿಡಿದುಕೊಂಡಿದ್ದರೆ ಜೀವನವು ನಿಮಗೆ ಕೊಡಲು ಬಯಸುವ ಹೊಸ ಅವಕಾಶಗಳಿಗೆ ಅಲ್ಲಿ ಜಾಗವೇ ಇರುವುದಿಲ್ಲ. ಆದ್ದರಿಂದ ಬಿಗಿ ಹಿಡಿಯಬೇಡಿ, ಬಿಟ್ಟು ಬಿಡುವುದನ್ನು ಕಲಿಯಿರಿ. ಬಿಡುವುದು ಎಂದರೆ ಸೋಲುವುದು ಎಂದು ಅರ್ಥವಲ್ಲ. ಬಿಡುವುದು ಎಂದರೆ ಹಠ, ಪ್ರತಿರೋಧವನ್ನು ಬಿಡುವುದು, ಹೊಸತನಕ್ಕೆ ಜಾಗ ಮಾಡಿಕೊಡುವುದು. ಆಶ್ಚರ್ಯಕರ ಸಂಗತಿ ಏನೆಂದರೆ, ಜೀವನದಲ್ಲಿ ಅತ್ಯಂತ ಶಾಂತವಾಗಿರುವ ಜನರು ಬಹಳ ಸುಲಭವಾಗಿ ತಮ್ಮ ಗುರಿಗಳನ್ನು ತಲುಪಿದವರಂತೆ ಕಾಣುತ್ತಾರೆ. ಅವರಿಗೆ ಅದೃಷ್ಟ ಹೆಚ್ಚು ಎಂದು ನಾವು ಭಾವಿಸುತ್ತೇವೆ, ಆದರೆ ಅದು ಅದೃಷ್ಟವಲ್ಲ. ಅವರು ತಮ್ಮ ಭಯ, ಚಿಂತೆ ಮತ್ತು ಅತಿಯಾದ ಯೋಚನೆಗಳಿಂದ ತಮ್ಮ ದಾರಿಯನ್ನು ತಾವೇ ಮುಚ್ಚದೆ ಅವರು ಜೀವನದ ಹರಿವಿನ ಜೊತೆ ಹರಿಯುತ್ತಾ ಸಾಗುತ್ತಾರೆ. ಅವರು ವಿಶ್ವವು ಏನನ್ನು ಕೊಡುವುದೋ ಅದನ್ನು ಸ್ವೀಕರಿಸಲು ಸಿದ್ಧರಾಗಿರುತ್ತಾರೆ. ಹಾಗಾಗಿಯೇ ಅವರಿಗೆ ಬೇಕಾದುದು ಸುಲಭವಾಗಿ ಅವರಿಗೆ ಬಂದಂತೆ ಕಾಣುತ್ತದೆ. ನಿಮ್ಮ ಜೀವನ ಕೇವಲ ನಿಮ್ಮ ಕೆಲಸಗಳ ಮೇಲೆ ಮಾತ್ರ ನಡೆಯುವುದಿಲ್ಲ. ನೀವು ಯಾವ ರೀತಿಯ ಮನಸ್ಥಿತಿಯಲ್ಲಿ ಇದ್ದೀರೋ ಅದಕ್ಕೆ ಜೀವನವು ಪ್ರತಿಕ್ರಿಯಿಸುತ್ತದೆ. ನೀವು ಯಾವಾಗಲೂ ಭಯದಲ್ಲಿದ್ದರೆ ಭಯ ಹುಟ್ಟಿಸುವ ಘಟನೆಗಳೇ ನಿಮ್ಮ ಜೀವನದಲ್ಲಿ ಹೆಚ್ಚಾಗಿ ಕಾಣುತ್ತವೆ. ನೀವು ವಿಶ್ವಾಸದಲ್ಲಿದ್ದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಅವಕಾಶಗಳು ಹೆಚ್ಚಾಗಿ ಕಾಣುತ್ತವೆ. ನೀವು ಯಾವಾಗಲೂ ಬೇಕು ಬೇಕು ಎಂದು ಅವುಗಳ ಹಿಂದೆ ಓಡಿದರೆ ಆಗ ಅವು ಎಲ್ಲವೂ ನಿಮ್ಮಿಂದ ದೂರವಾಗುತ್ತಿರುವಂತೆ ಅನುಭವವಾಗುತ್ತದೆ. ಆದರೆ ನೀವು ಶಾಂತವಾಗಿ ವಿಶ್ವಾಸದಿಂದ ಇದ್ದರೆ ಸರಿಯಾದ ಸಮಯಕ್ಕೆ ನಿಮಗೆ ಬೇಕಾದ ಎಲ್ಲವೂ ನಿಮ್ಮನ್ನೇ ಹುಡುಕಿಕೊಂಡು ನಿಮ್ಮ ಕಡೆಗೆ ಬರಲು ಆರಂಭಿಸುತ್ತವೆ. ಇದನ್ನೇ ಹಲವರು ಆಕರ್ಷಣೆಯ ಶಕ್ತಿ ಎಂದು ಕರೆಯುತ್ತಾರೆ, ಲಾ ಆಫ್ ಅಟ್ರಾಕ್ಷನ್. ಆದರೆ ವಾಸ್ತವದಲ್ಲಿ ಇದು ನಿಮ್ಮ ಒಳಗಿನ ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಯ ಪರಿಣಾಮ. ನೀವು ಹೇಗಿದ್ದೀರೋ ನಿಮ್ಮ ಜೀವನವು ಅದಕ್ಕೆ ತಕ್ಕಂತೆಯೇ ಪ್ರತಿಕ್ರಿಯಿಸುತ್ತದೆ. ಜೀವನವನ್ನು ಬಲವಂತಪಡಿಸಿದಷ್ಟು ಅದು ನಿಮ್ಮಿಂದ ದೂರವಾಗುತ್ತದೆ. ಹೆಚ್ಚಿನ ಜನರು ಜೀವನದಲ್ಲಿ ಒಂದು ದೊಡ್ಡ ತಪ್ಪು ಮಾಡುತ್ತಾರೆ. ಅವರು ನಂಬುವುದು ಏನೆಂದರೆ, ಇನ್ನೂ ಸ್ವಲ್ಪ ಒತ್ತಡ ಹಾಕಿದರೆ ಕೆಲಸ ಆಗುತ್ತದೆ, ಇನ್ನೂ ಸ್ವಲ್ಪ ಪ್ರಯತ್ನಿಸಿದರೆ ಎಲ್ಲವೂ ನನ್ನ ನಿಯಂತ್ರಣಕ್ಕೆ ಬರುತ್ತದೆ, ನಾನು ಈಗ ಕೈಬಿಟ್ಟರೆ ಎಲ್ಲವೂ ಕೈತಪ್ಪಿ ಹೋಗುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ಜೀವನ ಯಾವಾಗಲೂ ಹೀಗೆ ಕೆಲಸ ಮಾಡುವುದಿಲ್ಲ. ಕೆಲವೊಮ್ಮೆ ನೀವು ಗಮನಿಸಬಹುದು, ಒಂದು ಕೆಲಸವನ್ನು ಎಷ್ಟೇ ಕಷ್ಟಪಟ್ಟರೂ ಒತ್ತಾಯ ಮಾಡಿದರೂ ಅದು ಸ್ವಲ್ಪವೂ ಮುಂದೆ ಸಾಗುವುದಿಲ್ಲ. ಒಂದು ಸಂಬಂಧವನ್ನು ಎಷ್ಟೇ ನೀವು ಹಿಡಿದುಕೊಳ್ಳಲು ಪ್ರಯತ್ನಪಟ್ಟರೂ ಅದು ದೂರವಾಗುತ್ತದೆ. ಒಂದು ಅವಕಾಶವನ್ನು ಎಷ್ಟೇ ನೀವು ಬೆನ್ನಟ್ಟಿದರೂ ಅದು ಕೈಗೆ ಸಿಗುವುದಿಲ್ಲ. ಅಂತಹ ಸಮಯದಲ್ಲಿ ನಾವು ಇನ್ನಷ್ಟು ಒತ್ತಡ ಹಾಕಲು ಪ್ರಾರಂಭಿಸುತ್ತೇವೆ. ಆದರೆ ಸಮಸ್ಯೆ ಅಲ್ಲಿಯೇ ಶುರುವಾಗುತ್ತದೆ. ಏಕೆಂದರೆ ಬಲವಂತದ ಹಿಂದೆ ಇರುವ ಶಕ್ತಿ ಪ್ರೀತಿಯಲ್ಲ, ಅದು ಭಯ. ಒಬ್ಬ ವ್ಯಕ್ತಿ ಯಾವುದನ್ನಾದರೂ ಬಲವಂತವಾಗಿ ಪಡೆಯಲು ಪ್ರಯತ್ನಿಸುವಾಗ ಅವನ ಒಳಗಿನ ಮನಸ್ಸು ಹೀಗೆ ಹೇಳುತ್ತದೆ: ಇದು ಸಿಗದಿದ್ದರೆ ನಾನು ಅಪೂರ್ಣ,
ಇದು ತಪ್ಪಿದರೆ ನಾನು ಸೋತು ಹೋಗುತ್ತೇನೆ. ನಾನು ಈಗಲೇ ಏನಾದರೂ ಮಾಡಬೇಕು. ಈ ಭಯ ದೇಹದಲ್ಲಿಯೂ ಪರಿಣಾಮ ಬೀರುತ್ತದೆ. ಉಸಿರು ಚಿಕ್ಕದಾಗುತ್ತದೆ, ಎದೆ ಬಿಗಿಯಾಗುತ್ತದೆ, ಭುಜಗಳಲ್ಲಿ ಒತ್ತಡ ಹೆಚ್ಚಾಗುತ್ತದೆ, ಮನಸ್ಸು ನಿರಂತರವಾಗಿ ಓಡಾಡಲು ಆರಂಭಿಸುತ್ತದೆ. ಸಾವಿರಾರು ಆಲೋಚನೆಗಳು ಒಂದೇ ಸಮಯದಲ್ಲಿ ತಲೆಯಲ್ಲಿ ತುಂಬುತ್ತವೆ. ಆ ಸಮಯದಲ್ಲಿ ನೀವು ಸ್ಪಷ್ಟವಾಗಿ ಯಾವುದರ ಬಗ್ಗೆಯೂ ಯೋಚಿಸಲು ಸಾಧ್ಯವಾಗುವುದಿಲ್ಲ. ಸರಿಯಾದ ಅವಕಾಶಗಳನ್ನು ನೀವು ಗುರುತಿಸಲು ಸಹ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಭಯ ಮತ್ತು ಅತಿಯಾದ ಯೋಚನೆ ನಿಮ್ಮ ದೃಷ್ಟಿಯನ್ನು ಮಂದವಾಗಿಸುತ್ತದೆ. ನೀವು ಕೇವಲ ಸಮಸ್ಯೆಯನ್ನು ಮಾತ್ರ ನೋಡುತ್ತೀರಿ, ಪರಿಹಾರವನ್ನು ನೋಡಲು ನಿಮಗೆ ಸಾಧ್ಯವಾಗುವುದೇ ಇಲ್ಲ. ಅದೇ ಕಾರಣಕ್ಕೆ ಅನೇಕ ಜನರು ವರ್ಷಗಳ ಕಾಲ ಒಂದೇ ಸಮಸ್ಯೆಯ ಸುತ್ತ ತಿರುಗುತ್ತಾ ಇರುತ್ತಾರೆ. ಸಮಸ್ಯೆ ಹೊರಗಿಲ್ಲ, ಅವರು ಸಮಸ್ಯೆಯನ್ನು ಎದುರಿಸುತ್ತಿರುವ ಒಳಗಿನ ಮಾನಸಿಕ ಸ್ಥಿತಿಯಲ್ಲಿ ಅದು ಅಡಗಿದೆ. ಒಂದು ನದಿಯನ್ನು ಕಲ್ಪಿಸಿಕೊಳ್ಳಿ. ನದಿ ತನ್ನ ದಾರಿಯಲ್ಲಿ ಸಾಗುತ್ತಿರುವಾಗ ಕಲ್ಲು ಬಂಡೆಗಳು ಅದಕ್ಕೆ ಅಡ್ಡ ಬರುತ್ತವೆ. ಆದರೆ ಅದು ಕಲ್ಲು ಬಂಡೆಗಳೊಂದಿಗೆ ಜಗಳವಾಡುವುದಿಲ್ಲ. ನೀವು ನನ್ನ ದಾರಿಯಲ್ಲಿ ಏಕೆ ಅಡ್ಡ ಇದ್ದೀರಿ ಎಂದು ಅವುಗಳನ್ನು ಪ್ರಶ್ನಿಸುವುದಿಲ್ಲ. ನನಗೆ ದಾರಿ ಬಿಡು ಎಂದು ಕೂಗುವುದಿಲ್ಲ. ಅದು ಕಲ್ಲು ಬಂಡೆಗಳನ್ನು ಸುತ್ತುವರೆದು ಹೊಸ ದಾರಿ ಹುಡುಕುತ್ತದೆ, ಮುಂದೆ ಸಾಗುತ್ತದೆ. ಅದರ ಶಕ್ತಿ ಕಠಿಣತೆಯಲ್ಲಿ ಇಲ್ಲ, ಅದರ ಶಕ್ತಿ ಹರಿವಿನಲ್ಲಿ ಇದೆ. ನೀರು ಮೃದುವಾಗಿದೆ, ಆದರೆ ಅದೇ ನೀರು ಸಾವಿರಾರು ವರ್ಷಗಳಲ್ಲಿ ಬಂಡೆಗಳನ್ನು ಸಹ ಕೊರೆದು ಕಣಿವೆಗಳನ್ನಾಗಿ ನಿರ್ಮಿಸುತ್ತದೆ. ಏಕೆಂದರೆ ಅದು ಬಲವಂತ ಮಾಡುವುದಿಲ್ಲ, ಅದು ನಿರಂತರವಾಗಿ ಹರಿಯುತ್ತದೆ. ಜೀವನವು ಹೀಗೆಯೇ. ನೀವು ಪ್ರತಿಯೊಂದು ಅಡಚಣೆಯೊಂದಿಗೆ ಹೋರಾಡುತ್ತಾ ಹೋದರೆ ಆಯಾಸ ಪಡುತ್ತೀರಿ. ಆದರೆ ಅಡಚಣೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳ ಸುತ್ತ ಹೊಸ ದಾರಿಯನ್ನು ಹುಡುಕಲು ಕಲಿತರೆ ಜೀವನ ಸುಲಭವಾಗುತ್ತದೆ. ಇಲ್ಲಿ ಒಂದು ಮುಖ್ಯ ವ್ಯತ್ಯಾಸ ಇದೆ: ಭಯದಿಂದ ಮಾಡಿದ ಕೆಲಸ ಮತ್ತು ಸ್ಪಷ್ಟತೆಯಿಂದ ಮಾಡಿದ ಕೆಲಸ. ಭಯದಿಂದ ಮಾಡಿದ ಕೆಲಸ ಹೀಗಿರುತ್ತದೆ: ಈಗ ಆಗದಿದ್ದರೆ ಯಾವಾಗಲೂ ಆಗುವುದಿಲ್ಲ, ನಾನು ತಕ್ಷಣ ಏನಾದರೂ ಮಾಡಬೇಕು, ನಾನು ಇದನ್ನು ಕಳೆದುಕೊಳ್ಳಬಾರದು. ಈ ರೀತಿಯ ಕೆಲಸ ನಿಮ್ಮಲ್ಲಿ ಆಯಾಸವನ್ನು ತರುತ್ತದೆ, ನಿಮಗೆ ಸ್ಟ್ರೆಸ್ ಮತ್ತು ಒತ್ತಡವನ್ನು ಕೊಡುತ್ತದೆ. ಅವು ನಿಮ್ಮಲ್ಲಿ ಗೊಂದಲವನ್ನು ಸೃಷ್ಟಿಸುತ್ತವೆ. ಆದರೆ ಸ್ಪಷ್ಟತೆಯಿಂದ ಮಾಡಿದ ಕೆಲಸ ಬೇರೆ. ಅದು ಶಾಂತವಾಗಿರುತ್ತದೆ, ಅದು ಸರಿಯಾದ ಸಮಯದಲ್ಲಿ ಬರುತ್ತದೆ. ಅಲ್ಲಿ ಗಾಬರಿ ಇರುವುದಿಲ್ಲ, ಅಲ್ಲಿ ವಿಶ್ವಾಸ ಇರುತ್ತದೆ. ಅದು ನಿಮ್ಮ ಶಕ್ತಿಯನ್ನು ಕುಂದಿಸುವುದಿಲ್ಲ, ಬದಲಾಗಿ ನಿಮ್ಮನ್ನು ಇನ್ನಷ್ಟು ಶಕ್ತಿವಂತ ಮತ್ತು ಜೀವಂತವಾಗಿಸುತ್ತದೆ. ನೀವು ಗಮನಿಸಿದರೆ ಜೀವನದಲ್ಲಿ ಅತ್ಯುತ್ತಮ ನಿರ್ಧಾರಗಳು ಸಾಕಷ್ಟು ಬಾರಿ ನೀವು ಶಾಂತವಾಗಿರುವಾಗಲೇ ಬಂದಿರುತ್ತವೆ. ಒಳ್ಳೆಯ ಆಲೋಚನೆಗಳು ಒತ್ತಡದ ಸಮಯದಲ್ಲಿ ಬರುವುದಿಲ್ಲ. ಮನಸ್ಸು ವಿಶ್ರಾಂತಿಯಾಗಿರುವಾಗ ಮಾತ್ರ ಅವು ಬರುತ್ತವೆ. ಕೆಲವೊಮ್ಮೆ ಸ್ನಾನ ಮಾಡುವಾಗ, ಕೆಲವೊಮ್ಮೆ ನಡೆದುಕೊಂಡು ಹೋಗುವಾಗ, ಕೆಲವೊಮ್ಮೆ ಸಂಪೂರ್ಣವಾಗಿ ಎಲ್ಲವನ್ನು ಕೈಬಿಟ್ಟಾಗ. ಏಕೆಂದರೆ ಆ ಸಮಯದಲ್ಲಿ ನಿಮ್ಮ ಮನಸ್ಸು ತೆರೆದಿರುತ್ತದೆ, ಅದು ಹೊಸ ಅವಕಾಶಗಳನ್ನು ಸ್ವೀಕರಿಸಲು ಸಿದ್ಧವಾಗಿರುತ್ತದೆ. ಆದ್ದರಿಂದ ನೆನಪಿಡಿ, ಜೀವನವನ್ನು ಬಲವಂತ ಮಾಡಬೇಡಿ, ಅದರೊಂದಿಗೆ ನೀರಿನಂತೆ ಹರಿಯಲು ಕಲಿಯಿರಿ. ನೀವು ಪ್ರತಿರೋಧವನ್ನು ಬಿಟ್ಟ ಕ್ಷಣದಿಂದಲೇ ಜೀವನವು ನಿಮ್ಮ ಪರವಾಗಿ ಕೆಲಸ ಮಾಡಲು ಆರಂಭವಾಗುತ್ತದೆ. ಶರಣಾಗತಿ ಎಂದರೆ ಸೋಲುವುದು ಅಲ್ಲ, ಅದು ಜೀವನದ ಜೊತೆ ವಿಶ್ವಾಸದಿಂದ ಇರುವುದು. ಕೈಬಿಟ್ಟು ಶರಣಾಗಿ ಎಂಬ ಮಾತನ್ನು ಕೇಳಿದಾಗ ಹಲವರಿಗೆ ಅದು ತಪ್ಪಾಗಿ ಅರ್ಥವಾಗುತ್ತದೆ. ಅವರು ಯೋಚಿಸುತ್ತಾರೆ, ಹಾಗಾದರೆ ನಾನು ಏನು ಮಾಡದೆ ಸುಮ್ಮನೆ ಕುಳಿತುಕೊಳ್ಳಬೇಕಾ? ನನ್ನ ಕನಸುಗಳನ್ನು ಬಿಟ್ಟು ಬಿಡಬೇಕಾ? ಹೋರಾಟ ನಿಲ್ಲಿಸಬೇಕಾ ಎಂದು ಯೋಚಿಸುತ್ತಾರೆ. ಅದು ಅದಲ್ಲ. ಶರಣಾಗತಿ ಎಂದರೆ ಕೈ ಚೆಲ್ಲುವುದು ಅಲ್ಲ. ಶರಣಾಗತಿ ಎಂದರೆ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುತ್ತಿರುವ ಹಠ ಮತ್ತು ಪ್ರತಿರೋಧವನ್ನು ಬಿಡುವುದು, ಜೀವನದೊಂದಿಗೆ ಜಗಳವಾಡುವುದನ್ನು ನಿಲ್ಲಿಸುವುದು. ನಮ್ಮಲ್ಲಿ ಬಹಳ ಜನರು ಬಾಲ್ಯದಿಂದಲೇ ಒಂದು ನಂಬಿಕೆಯನ್ನು ಹೊತ್ತುಕೊಂಡು ಬೆಳೆದಿರುತ್ತಾರೆ. ಎಲ್ಲವನ್ನೂ ನಾನು ಒಬ್ಬನೇ ಮಾಡಬೇಕು, ನಾನು ಜಾಗರೂಕನಾಗಿ ಇಲ್ಲದೇ ಇದ್ದರೆ ಎಲ್ಲವೂ ಕೈತಪ್ಪಿ ಹೋಗುತ್ತದೆ, ನಾನು ಯಾವಾಗಲೂ ಸಿದ್ಧವಾಗಿರಬೇಕು. ಇಂತಹ ನಂಬಿಕೆಗಳ ಪರಿಣಾಮವಾಗಿ ನಾವು ಸದಾ ಆತಂಕ ಮತ್ತು ಭಯದ ಸ್ಥಿತಿಯಲ್ಲಿಯೇ ಬದುಕುತ್ತೇವೆ. ದೇಹಕ್ಕೆ ವಿಶ್ರಾಂತಿಯನ್ನು ಕೊಡುವುದೇ ಇಲ್ಲ, ಮನಸ್ಸನ್ನು ಶಾಂತವಾಗಿ ಮಾಡುವುದೇ ಇಲ್ಲ, ಹೃದಯವನ್ನು ಶಾಂತವಾಗಿಸುವುದಿಲ್ಲ. ನಮ್ಮ ಸಂಪೂರ್ಣ ಮಾನಸಿಕ ವ್ಯವಸ್ಥೆ ನಿರಂತರ ಹೋರಾಟದ ಸ್ಥಿತಿಯಲ್ಲಿಯೇ ಇರುತ್ತದೆ. ಆದರೆ ಒಂದು ಪ್ರಶ್ನೆ ಕೇಳಿಕೊಳ್ಳಿ: ನಿಮ್ಮ ಜೀವನದಲ್ಲಿ ನೀವು ಭಯಪಟ್ಟಿದ್ದ ಎಲ್ಲ ಘಟನೆಗಳು ನಿಜವಾಗಿಯೂ ನಡೆದಿವೆಯೇ? ಬಹುತೇಕ ಸಂದರ್ಭಗಳಲ್ಲಿ ನಿಮ್ಮ ಉತ್ತರ ಇಲ್ಲ ಎಂದು ಬರುತ್ತದೆ. ನಾವು ಭಯಪಡುವ 1000 ವಿಷಯಗಳಲ್ಲಿ ಬಹಳಷ್ಟು ಎಂದಿಗೂ ನಡೆಯುವುದೇ ಇಲ್ಲ. ಆದರೆ ಅವುಗಳ ಬಗ್ಗೆ ಚಿಂತಿಸುತ್ತಾ ನಾವು ಈಗಿನ ಒಳ್ಳೆಯ ಕ್ಷಣಗಳನ್ನು ಕಳೆದುಕೊಳ್ಳುತ್ತೇವೆ. ನಾವು ಕಲ್ಪಿಸಿದ ಭಯಗಳಿಗೆ ದೇಹ ಪ್ರತಿಕ್ರಿಯಿಸುತ್ತದೆ. ನಾವು ಊಹಿಸಿದ ಕುಂದುಕೊರತೆಗಳಿಗೆ ಮನಸ್ಸು ಪ್ರತಿಕ್ರಿಯಿಸುತ್ತದೆ. ನಾವು ಕಲ್ಪಿಸಿದ ಅಪಾಯಗಳಿಗೆ ನಮ್ಮ ಹೃದಯ ಪ್ರತಿಕ್ರಿಯಿಸುತ್ತದೆ. ಇದರಿಂದ ನಿಜವಾದ ಜೀವನದ ನೋವಿಗಿಂತ
ನಮಗೆ ನಾವೇ ಸೃಷ್ಟಿಸಿಕೊಂಡ ಮಾನಸಿಕ ನೋವೇ ಜಾಸ್ತಿ ಆಗಿರುತ್ತದೆ. ಶಾಂತತೆ ನಮಗೆ ಒಂದು ಅಪರೂಪವಾದ ಉಡುಗೊರೆಯನ್ನು ಕೊಡುತ್ತದೆ. ಅದು ಏನೆಂದರೆ ಸ್ಪಷ್ಟವಾಗಿ ನೋಡುವ ಸಾಮರ್ಥ್ಯ. ಶಾಂತವಾಗಿರುವಾಗ ನೀವು ಎಲ್ಲವನ್ನು ಗಮನಿಸಲು ಆರಂಭಿಸುತ್ತೀರಿ. ಈ ಆಲೋಚನೆ ನಿಜವಾಗಿಯೂ ನನ್ನ ಒಳಗಿನ ಧ್ವನಿಯೇ, ಅಥವಾ ಇದು ಹಳೆಯ ಭಯಗಳ ಪ್ರತಿಧ್ವನಿಯೇ? ಈ ನಿರ್ಧಾರ ಪ್ರೀತಿಯಿಂದ ಬರುತ್ತಿದೆಯೇ ಅಥವಾ ಅಸುರಕ್ಷಿತ ಭಾವನೆಯಿಂದ ಬರುತ್ತಿದೆಯೇ? ಈ ಅವಕಾಶ ನನಗಾಗಿ ಬಂದಿದೆಯೇ ಅಥವಾ ನಾನು ಕೇವಲ ಕಳೆದುಕೊಳ್ಳುವ ಭಯದಿಂದ ಅದನ್ನು ಹಿಡಿಯಲು ಓಡುತ್ತಿದ್ದೇನೆಯೇ? ಈ ಪ್ರಶ್ನೆಗಳು ನಿಮ್ಮಲ್ಲಿ ಬಂದಾಗ ಅಲ್ಲಿಯೇ ನಿಮ್ಮ ಅಂತಃಪ್ರಜ್ಞೆ ಕೆಲಸ ಮಾಡಲು ಆರಂಭಿಸುತ್ತದೆ. ಅಂತಃಪ್ರಜ್ಞೆ ಎಂದರೆ ಮಾಯಾಜಾಲವಲ್ಲ, ಅದು ಒಳಗಿನ ಮೌನದಿಂದ ಬರುವ ಅರಿವು. ಮನಸ್ಸಿನ ಗದ್ದಲ ಕಡಿಮೆಯಾದಾಗ ಮಾತ್ರ ಅದನ್ನು ನೀವು ಕೇಳಲು ಸಾಧ್ಯ. ನೀರಿನಲ್ಲಿ ಅಲೆಗಳು ಹೆಚ್ಚಿದ್ದರೆ ಅದರ ಅಡಿಯಲ್ಲಿ ಏನಿದೆ ಎಂದು ಕಾಣುವುದಿಲ್ಲ. ನೀರು ಶಾಂತವಾದಾಗ ಮಾತ್ರ ನಮಗೆ ಅದರ ಆಳ ಕಾಣುತ್ತದೆ. ಮನಸ್ಸಿನ ವಿಚಾರವೂ ಹಾಗೆಯೇ. ಗೊಂದಲ ಕಡಿಮೆಯಾದಾಗ ಮಾತ್ರ ಸತ್ಯ ಸ್ಪಷ್ಟವಾಗಿ ನಿಮಗೆ ಕಾಣುತ್ತದೆ. ಬಹಳ ಜನರು ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಹೇಗೆ ಸಂಭವಿಸುತ್ತವೆ ಎಂದು ಆಶ್ಚರ್ಯಪಡುತ್ತಾರೆ. ಆದರೆ ಅನೇಕ ಬಾರಿ ನಿಮ್ಮ ಜೀವನದ ದೊಡ್ಡ ಬದಲಾವಣೆಗಳು ನೀವು ಹೆಚ್ಚು ಪ್ರಯತ್ನಿಸಿದಾಗ ಅವು ಆಗುವುದಿಲ್ಲ. ನೀವು ಪ್ರಯತ್ನಿಸುವುದನ್ನು ನಿಲ್ಲಿಸಿದಾಗ ನಿಮಗೆ ಉತ್ತರ ಸಿಗುವುದು. ಅತಿಯಾದ ನಿಮ್ಮ ಪ್ರಯತ್ನಗಳು ಕೆಲವೊಮ್ಮೆ ನಿಮಗೆ ಉತ್ತರ ಸಿಗದಂತೆ ಮಾಡುತ್ತವೆ. ಒಂದು ಪಾತ್ರೆಯನ್ನು ಸಂಪೂರ್ಣವಾಗಿ ಮುಚ್ಚಿಟ್ಟಿದ್ದರೆ ಅದರಲ್ಲಿ ನೀರನ್ನು ತುಂಬಲು ಸಾಧ್ಯವೇ? ಅದೇ ರೀತಿ ಭಯ, ನಿಯಂತ್ರಣ ಮತ್ತು ಆತುರದಿಂದ ತುಂಬಿರುವ ಮನಸ್ಸಿನಲ್ಲಿ ಹೊಸದಾಗಿ ಏನೂ ಪ್ರವೇಶಿಸಲು ಸಾಧ್ಯವಿಲ್ಲ. ಮೊದಲು ಮನಸ್ಸನ್ನು ತೆರೆದುಕೊಳ್ಳಲು, ಸ್ವೀಕರಿಸಲು ಸಿದ್ಧರಾಗಿ. ಅದಾದ ನಂತರವೇ ಜೀವನ ತನ್ನ ಉಡುಗೊರೆಗಳನ್ನು ನಿಮಗೆ ನೀಡಲು ಆರಂಭಿಸುತ್ತದೆ. ಆದ್ದರಿಂದ ಶರಣಾಗತಿ ಎಂದರೆ ನಾನು ಏನೂ ಮಾಡುವುದಿಲ್ಲ ಎಂದು ಅರ್ಥವಲ್ಲ. ಶರಣಾಗತಿ ಎಂದರೆ ಅದು ನಾನು ಭಯದಿಂದ ಮಾಡುವುದನ್ನು ನಿಲ್ಲಿಸುತ್ತೇನೆ, ನಾನು ಜೀವನದೊಂದಿಗೆ ಸಹಕರಿಸುತ್ತೇನೆ, ನಾನು ವಿಶ್ವಾಸದಿಂದ ಜೀವಿಸಲು ನಿರ್ಧಾರ ಮಾಡಿದ್ದೇನೆ ಎಂಬುದನ್ನು ಅದು ಸೂಚಿಸುತ್ತದೆ. ನೀವು ವಿಶ್ವಾಸದಲ್ಲಿ ಬದುಕಲು ಆರಂಭಿಸಿದಾಗ ನಿಮ್ಮ ಉಸಿರು ಬದಲಾಗುತ್ತದೆ, ನಿಮ್ಮ ದೇಹ ಹಗುರವಾಗುತ್ತದೆ, ನಿಮ್ಮ ಮನಸ್ಸು ಸ್ಪಷ್ಟವಾಗುತ್ತದೆ, ನಿಮ್ಮ ನಿರ್ಧಾರಗಳು ಸರಳವಾಗುತ್ತವೆ ಮತ್ತು ಮುಖ್ಯವಾಗಿ ನಿಮ್ಮ ಜೀವನ ಎನ್ನುವ ನದಿಯ ಹರಿವಿನ ವಿರುದ್ಧ ನೀವು ಈಜುವುದನ್ನು ನಿಲ್ಲಿಸುತ್ತೀರಿ. ಆ ನದಿಯ ಹರಿವಿನ ನೀರಿನ ಜೊತೆ ಸಾಗುವುದನ್ನು ಕಲಿಯುತ್ತೀರಿ. ನೆನಪಿಡಿ, ಶರಣಾಗತಿ ಎಂದರೆ ದುರ್ಬಲತೆಯಲ್ಲ. ನಿಯಂತ್ರಣವನ್ನು ಮಾಡುವುದು ಸುಲಭ, ಆದರೆ ವಿಶ್ವಾಸದಲ್ಲಿ ಜೀವಿಸಲು ಧೈರ್ಯ ಬೇಕು. ಭಯದಲ್ಲಿರುವುದು ಸಹಜ, ಆದರೆ ಶಾಂತವಾಗಿರುವುದು ಜೀವನದ ಜಾಗ್ರತೆಯ ಆಯ್ಕೆ. ನಿಮ್ಮ ಒಳಗಿನ ಸ್ಥಿತಿಯೇ ನಿಮ್ಮ ಹೊರಗಿನ ಜೀವನವನ್ನು ರೂಪಿಸುತ್ತದೆ. ಹೆಚ್ಚಿನ ಜನರು ಜೀವನದಲ್ಲಿ ಒಂದು ಪ್ರಶ್ನೆ ಕೇಳುತ್ತಾರೆ: ನಾನು ಏನು ಮಾಡಬೇಕು? ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು? ಯಾವ ದಾರಿಯನ್ನು ಆರಿಸಬೇಕು? ಆದರೆ ಬಹಳ ಕಡಿಮೆ ಜನರು ಇನ್ನೊಂದು ಮುಖ್ಯ ಪ್ರಶ್ನೆಯನ್ನು ಕೇಳುತ್ತಾರೆ: ನಾನು ಯಾವ ಮನಸ್ಥಿತಿಯಲ್ಲಿ ಇದನ್ನು ಮಾಡುತ್ತಿದ್ದೇನೆ ಎಂದು. ಇಲ್ಲಿಯೇ ಜೀವನದ ದೊಡ್ಡ ರಹಸ್ಯ ಅಡಗಿದೆ. ಏಕೆಂದರೆ ಒಂದೇ ಕೆಲಸವನ್ನು ಇಬ್ಬರು ಮಾಡಬಹುದು, ಆದರೆ ಫಲಿತಾಂಶ ಒಂದೇ ಆಗುವುದಿಲ್ಲ. ಒಬ್ಬನು ಭಯದಿಂದ ಮಾಡುತ್ತಾನೆ, ಇನ್ನೊಬ್ಬನು ವಿಶ್ವಾಸದಿಂದ ಮಾಡುತ್ತಾನೆ. ಹೊರಗಿನಿಂದ ನೋಡಿದರೆ ಇಬ್ಬರು ಒಂದೇ ಕೆಲಸ ಮಾಡುತ್ತಿರುವಂತೆ ಕಾಣಬಹುದು, ಆದರೆ ಅವರೊಳಗಿನ ಶಕ್ತಿ ಸಂಪೂರ್ಣವಾಗಿ ಬೇರೆ ಆಗಿರುತ್ತದೆ. ಭಯದಿಂದ ಕೆಲಸ ಮಾಡುವ ವ್ಯಕ್ತಿಯ ಮನಸ್ಸು ಯಾವಾಗಲೂ ಹೀಗೆ ಸೂಚಿಸುತ್ತದೆ: ನಾನು ವಿಫಲವಾದರೆ, ನನಗೆ ಇದು ಸಿಗದಿದ್ದರೆ, ನಾನು ಅದಕ್ಕೆ ಯೋಗ್ಯನಲ್ಲದೇ ಇದ್ದರೆ, ಇನ್ನೊಬ್ಬರು ನನಗಿಂತ ಮುಂದೆ ಹೋದರೆ. ಇಂತಹ ಮನಸ್ಥಿತಿಯಲ್ಲಿ ಮಾಡಿದ ಪ್ರತಿಯೊಂದು ಕೆಲಸದಲ್ಲೂ ಒತ್ತಡ ಇರುತ್ತದೆ, ಆತುರ ಇರುತ್ತದೆ, ಅಸುರಕ್ಷತೆ ಇರುತ್ತದೆ. ಆದರೆ ವಿಶ್ವಾಸದಿಂದ ಕೆಲಸ ಮಾಡುವ ವ್ಯಕ್ತಿ ಹೀಗೆ ಯೋಚಿಸುತ್ತಾನೆ: ನಾನು ನನ್ನ ಶ್ರೇಷ್ಠ ಪ್ರಯತ್ನ ಮಾಡುತ್ತೇನೆ, ನನಗೆ ಸೇರಬೇಕಾಗಿ ಇರುವುದು ನನ್ನನ್ನು ತಲುಪುತ್ತದೆ, ನಾನು ನನ್ನ ಸಮಯಕ್ಕೆ ಅನುಗುಣವಾಗಿ ಬೆಳೆಯುತ್ತೇನೆ, ನಾನು ಜೀವನದೊಂದಿಗೆ ಹೋರಾಡುವುದಿಲ್ಲ. ಈ ಮನಸ್ಥಿತಿಯಲ್ಲಿ ಮಾಡಿದ ಕೆಲಸಕ್ಕೆ ಬೇರೆಯ ರೀತಿಯ ಶಕ್ತಿ ಇರುತ್ತದೆ. ಅದು ಹಗುರವಾಗಿರುತ್ತದೆ, ಸ್ಪಷ್ಟವಾಗಿರುತ್ತದೆ, ಸ್ವಾಭಾವಿಕವಾಗಿರುತ್ತದೆ. ಅದಕ್ಕಾಗಿಯೇ ಕೆಲವು ಜನರಿಗೆ ಯಾವಾಗಲೂ ಅವಕಾಶಗಳು ಸುಲಭವಾಗಿ ಸಿಕ್ಕಂತೆ ಕಾಣುತ್ತವೆ. ಅವರಿಗೆ ಬೇಕಾದ ಜನರು ಅವರಿಗೆ ಸಿಗುತ್ತಾರೆ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾಹಿತಿ ಅವರಿಗೆ ಸಿಗುತ್ತದೆ. ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ, ಹೊಸ ಆಲೋಚನೆಗಳು ಮೂಡುತ್ತವೆ. ಇದು ಮಾಯಾಜಾಲವಲ್ಲ. ಅವರು ಜೀವನದೊಂದಿಗೆ ಹೊಂದಾಣಿಕೆಯಲ್ಲಿ ಇದ್ದಾರೆ. ಅವರು ಭಯದಿಂದ ತಮ್ಮ ದಾರಿಯನ್ನು ಮುಚ್ಚಿಕೊಳ್ಳುವುದಿಲ್ಲ. ಒಂದು ರೇಡಿಯೋವನ್ನು ಕಲ್ಪಿಸಿಕೊಳ್ಳಿ. ನೀವು ಸರಿಯಾದ ಫ್ರೀಕ್ವೆನ್ಸಿ ಸೆಟ್ ಮಾಡಿದಾಗ ಮಾತ್ರ ಸ್ಪಷ್ಟವಾದ ಧ್ವನಿ ಕೇಳುತ್ತದೆ. ತಪ್ಪು ಫ್ರೀಕ್ವೆನ್ಸಿ ಇದ್ದರೆ ನಿಮಗೆ ಗದ್ದಲ ಮಾತ್ರ ಕೇಳುತ್ತದೆ. ಜೀವನವೂ ಹಾಗೆಯೇ. ನಿಮ್ಮ ಮನಸ್ಸು ಭಯ, ಆತುರ ಮತ್ತು ಅನುಮಾನಗಳ ಫ್ರೀಕ್ವೆನ್ಸಿಯಲ್ಲಿ ಇದ್ದರೆ ನಿಮಗೆ ಗೊಂದಲವೇ ಹೆಚ್ಚು ಕಾಣುತ್ತದೆ. ಆದರೆ ನೀವು ಶಾಂತತೆ, ವಿಶ್ವಾಸ ಮತ್ತು
ಸ್ಪಷ್ಟತೆಯ ಫ್ರೀಕ್ವೆನ್ಸಿಗೆ ಬಂದಾಗ ಜೀವನದ ಮಾರ್ಗದರ್ಶನಗಳು ನಿಮಗೆ ಸ್ಪಷ್ಟವಾಗಿ ಕಾಣಲು ಆರಂಭಿಸುತ್ತವೆ. ಹಲವರು ಹೇಳುತ್ತಾರೆ, ನನಗೆ ಇನ್ನಷ್ಟು ಪ್ರೀತಿ ಬೇಕು, ನನಗೆ ಇನ್ನಷ್ಟು ಹಣ ಬೇಕು, ನನಗೆ ಇನ್ನಷ್ಟು ಅವಕಾಶಗಳು ಬೇಕು, ನನಗೆ ಹೆಚ್ಚು ಶಾಂತಿ ಬೇಕು. ಆದರೆ ಒಂದು ಪ್ರಶ್ನೆ ಇದೆ, ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಬಂದರೆ ಅವನ್ನು ನೀವು ಉಳಿಸಿಕೊಳ್ಳಲು ಸಿದ್ಧರಾಗಿದ್ದೀರಾ? ಭಯದಿಂದ ತುಂಬಿರುವ ಮನಸ್ಸಿಗೆ ಪ್ರೀತಿ ಬಂದರೂ ಅನುಮಾನ ಹುಟ್ಟುತ್ತದೆ. ಹಣ ಬಂದರೂ ಅದನ್ನು ಕಳೆದುಕೊಳ್ಳುವ ಭಯ ಬರುತ್ತದೆ. ಅವಕಾಶ ಬಂದರೂ ಅತಿಯಾದ ಯೋಚನೆ ಶುರುವಾಗುತ್ತದೆ. ಶಾಂತಿ ಬಂದರೂ ಅದನ್ನು ಕಾಪಾಡಿಕೊಳ್ಳುವ ಆತಂಕ ಶುರುವಾಗುತ್ತದೆ. ಅದಕ್ಕಾಗಿಯೇ ನಮ್ಮಲ್ಲಿ ಒಳಗಿನ ಸ್ಥಿರತೆ ತುಂಬ ಮುಖ್ಯ. ಶಾಂತತೆ ಕೇವಲ ನಿಮ್ಮ ಬಯಕೆಗಳನ್ನು ಆಕರ್ಷಿಸಲು ಸಹಾಯ ಮಾಡುವುದಿಲ್ಲ, ಅವುಗಳನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸುತ್ತದೆ. ಅದು ನಿಮ್ಮನ್ನು ಭಾವನಾತ್ಮಕವಾಗಿ ಬಲಿಷ್ಠರನ್ನಾಗಿ ಮಾಡುತ್ತದೆ. ಒಳ್ಳೆಯ ಸಂಗತಿಗಳು ಬಂದಾಗ ಅವುಗಳನ್ನು ಹೆದರದೆ ಸ್ವೀಕರಿಸುವುದನ್ನು ಅದು ನಿಮಗೆ ಕಲಿಸುತ್ತದೆ. ನಿಜವಾದ ಪರಿವರ್ತನೆ ಹೊರಗಿನಿಂದ ಆರಂಭವಾಗುವುದಿಲ್ಲ, ಅದು ಒಳಗಿನಿಂದ ಆರಂಭವಾಗುತ್ತದೆ. ಮೊದಲು ನಿಮ್ಮ ಮನಸ್ಸು ಬದಲಾಗುತ್ತದೆ, ನಂತರ ನಿಮ್ಮ ದೃಷ್ಟಿಕೋನ ಬದಲಾಗುತ್ತದೆ, ನಂತರ ನಿಮ್ಮ ನಿರ್ಧಾರಗಳು ಬದಲಾಗುತ್ತವೆ, ಅದರ ನಂತರ ನಿಮ್ಮ ಜೀವನ ಬದಲಾಗಲು ಆರಂಭವಾಗುತ್ತದೆ. ಶಾಂತ ವ್ಯಕ್ತಿಯ ದೊಡ್ಡ ಶಕ್ತಿ ಏನೆಂದರೆ ಅವನು ಪ್ರತಿಯೊಂದು ವಿಷಯಕ್ಕೂ ಪ್ರತಿಕ್ರಿಯಿಸುವುದಿಲ್ಲ. ಅವನು ಪ್ರತಿಯೊಂದು ಸಮಸ್ಯೆಯನ್ನು ತುರ್ತು ಪರಿಸ್ಥಿತಿಯಂತೆ ನೋಡುವುದಿಲ್ಲ. ಅವನು ಕಾದು ನೋಡುತ್ತಾನೆ. ಅವನು ನಂಬಿಕೆಯಿಂದ ಇರುತ್ತಾನೆ. ಅವನು ಸರಿಯಾದ ಸಮಯದ ಮಹತ್ವವನ್ನು ಅರಿತುಕೊಂಡಿರುತ್ತಾನೆ. ಆದ್ದರಿಂದ ನೆನಪಿಡಿ, ನಿಮ್ಮ ಭವಿಷ್ಯವನ್ನು ರೂಪಿಸುವುದು ನಿಮ್ಮ ಕೆಲಸಗಳಲ್ಲ, ಆ ಕೆಲಸಗಳ ಹಿಂದೆ ಇರುವ ನಿಮ್ಮ ಮನಸ್ಥಿತಿಯು ಅಷ್ಟೇ ಮುಖ್ಯ. ಭಯದಿಂದ ಮಾಡಿದ ಪ್ರಯಾಣವು ಆಯಾಸವನ್ನು ಕೊಡುತ್ತದೆ. ವಿಶ್ವಾಸದಿಂದ ಮಾಡಿದ ಪ್ರಯಾಣವು ಬೆಳವಣಿಗೆಯನ್ನು ಕೊಡುತ್ತದೆ. ನಿಮ್ಮೊಳಗೆ ಪ್ರತಿದಿನ ಒಂದು ಹೊಸ ನಂಬಿಕೆಯನ್ನು ಬೆಳೆಸಿಕೊಳ್ಳಿ. ನಾನು ಜೀವನದೊಂದಿಗೆ ಹೋರಾಡುವುದಿಲ್ಲ, ನಾನು ನನ್ನ ದಾರಿಯಲ್ಲಿ ವಿಶ್ವಾಸದಿಂದ ಸಾಗುತ್ತೇನೆ. ನನಗೆ ಸಿಗಬೇಕಾಗಿರುವುದು ಸರಿಯಾದ ಸಮಯದಲ್ಲಿ ನನ್ನನ್ನು ತಲುಪುತ್ತದೆ. ನಾನು ಸಿದ್ಧನಿದ್ದೇನೆ, ನಾನು ತೆರೆದ ಮನಸ್ಸಿನಲ್ಲಿ ಇದ್ದೇನೆ ಮತ್ತು ನಾನು ಶಾಂತನಾಗಿದ್ದೇನೆ ಎಂದು ಮನದಲ್ಲಿ ಹೇಳಿಕೊಳ್ಳಿ. ಜೀವನ ನಿಮಗೆ ವಿರುದ್ಧವಾಗಿಲ್ಲ, ಜೀವನ ನಿಮ್ಮ ಪರವಾಗಿದೆ. ಬಹಳ ಜನರು ತಮ್ಮ ಜೀವನವನ್ನು ಒಂದು ಹೋರಾಟದಂತೆ ನೋಡುತ್ತಾರೆ. ಪ್ರತಿ ಸಮಸ್ಯೆಯು ಒಂದು ಶತ್ರುವಿನಂತೆ ಕಾಣುತ್ತದೆ. ಪ್ರತಿ ವಿಳಂಬವು ಒಂದು ಶಿಕ್ಷೆಯಂತೆ ಕಾಣುತ್ತದೆ. ಪ್ರತಿ ಸೋಲು ಒಂದು ಅಂತ್ಯದಂತೆ ಕಾಣುತ್ತದೆ. ಆದರೆ ಶಾಂತತೆಯೊಂದಿಗೆ ಬದುಕಲು ಆರಂಭಿಸಿದಾಗ ಒಂದು ದೊಡ್ಡ ಸತ್ಯ ನಿಧಾನವಾಗಿ ನಿಮ್ಮ ಮುಂದೆ ಗೋಚರಿಸುತ್ತದೆ. ಜೀವನವು ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡುತ್ತಿಲ್ಲ, ಅದು ನಿಮ್ಮನ್ನು ಬೆಳೆಸುತ್ತಿದೆ, ಅದು ನಿಮ್ಮನ್ನು ಸಿದ್ಧಗೊಳಿಸುತ್ತಿದೆ, ಅದು ನಿಮ್ಮನ್ನು ಮುಂದಿನ ಹಂತಕ್ಕೆ ಕರೆದೊಯ್ಯುತ್ತಿದೆ ಎನ್ನುವ ಸತ್ಯ ನಿಮಗೆ ಅರಿವಾಗುತ್ತದೆ. ನಮ್ಮಲ್ಲಿ ಹೆಚ್ಚಿನವರು ಯಾವಾಗಲೂ ಫಲಿತಾಂಶದ ಬಗ್ಗೆ ಯೋಚಿಸುತ್ತೇವೆ. ನಾನು ಯಾವಾಗ ಯಶಸ್ವಿಯಾಗುತ್ತೇನೆ, ನನಗೆ ಬೇಕಾದದ್ದು ಯಾವಾಗ ಸಿಗುತ್ತದೆ, ನನ್ನ ಜೀವನ ಯಾವಾಗ ಬದಲಾಗುತ್ತದೆ. ಆದರೆ ಜೀವನದ ಗಮನ ಕೇವಲ ಫಲಿತಾಂಶದ ಮೇಲೆ ಇರುವುದಿಲ್ಲ, ಅದು ನಿಮ್ಮ ಬೆಳವಣಿಗೆಯ ಮೇಲೂ ಇರುತ್ತದೆ. ಏಕೆಂದರೆ ನೀವು ಅವಕಾಶಕ್ಕೆ ಸಿದ್ಧರಾಗುವುದಕ್ಕೂ ಮೊದಲು ಯಾವುದಾದರೂ ದೊಡ್ಡ ಅವಕಾಶ ಬಂದರೆ ಅದನ್ನು ಉಳಿಸಿಕೊಳ್ಳುವುದು ನಿಮಗೆ ಕಷ್ಟವಾಗಬಹುದು. ಒಬ್ಬ ರೈತನನ್ನು ನೋಡಿ, ಅವನು ಬೀಜ ಬಿತ್ತಿದ ದಿನವೇ ಬೆಳೆ ಸಿಗಬೇಕು ಎಂದು ಒತ್ತಾಯಿಸುತ್ತಾನೆಯೇ? ಇಲ್ಲ. ಬೀಜಕ್ಕೆ ಸಮಯ ಬೇಕು, ಮಣ್ಣಿನೊಳಗೆ ಬೆಳವಣಿಗೆ ನಡೆಯಬೇಕು, ಬೇರುಗಳು ಬಲವಾಗಬೇಕು, ನಂತರವೇ ಫಲ ಬರುತ್ತದೆ ಎಂದು ಅವನು ತಿಳಿದುಕೊಂಡಿದ್ದಾನೆ. ಆದರೆ ನಾವು ನಮ್ಮ ಕನಸುಗಳ ವಿಷಯದಲ್ಲಿ ಮಾತ್ರ ತಾಳ್ಮೆ ಕಳೆದುಕೊಳ್ಳುತ್ತೇವೆ. ಇಂದು ಪ್ರಯತ್ನ ಮಾಡುತ್ತೇನೆ, ನಾಳೆ ಫಲಿತಾಂಶ ಬೇಕೆಂದು ಬಯಸುತ್ತೇವೆ. ಒಂದು ವಾರ ಪ್ರಯತ್ನಿಸುತ್ತೇವೆ, ಮುಂದಿನ ವಾರ ಯಶಸ್ಸು ಬೇಕೆಂದು ನಿರೀಕ್ಷಿಸುತ್ತೇವೆ. ಅದು ಆಗದಿದ್ದರೆ ಅನುಮಾನ ಆರಂಭವಾಗುತ್ತದೆ. ಅನುಮಾನ ಮನಸ್ಸಿನ ಅತ್ಯಂತ ಅಪಾಯಕಾರಿ ಅಭ್ಯಾಸಗಳಲ್ಲಿ ಒಂದು. ಅದು ನಿಧಾನವಾಗಿ ನಿಮ್ಮ ಶಕ್ತಿಯನ್ನು ಕುಗ್ಗಿಸುತ್ತದೆ. ಮೊದಲು ಅದು ಹೇಳುತ್ತದೆ, ಬಹುಶಃ ಇದು ಸಾಧ್ಯವಿಲ್ಲ. ನಂತರ ಅದು ಹೇಳುತ್ತದೆ, ಬಹುಶಃ ನೀನು ಅದಕ್ಕೆ ಸಾಕಾಗುವುದಿಲ್ಲ. ಕೊನೆಯಲ್ಲಿ ಅದು ಹೀಗೆ ಹೇಳುತ್ತದೆ, ಬಿಡು, ಇದರ ಪ್ರಯೋಜನವಿಲ್ಲ ಎಂದು. ಶಾಂತತೆ ಈ ಹೇಳಿಕೆಗಳ ಚಕ್ರವನ್ನು ಮುರಿಯುತ್ತದೆ. ಅದು ನಿಮಗೆ ಹೀಗೆ ನೆನಪಿಸುತ್ತದೆ, ನನಗೆ ಕಾಣಿಸದ ಮಾತ್ರಕ್ಕೆ ಅದು ಇಲ್ಲ ಎಂದು ಅರ್ಥವಲ್ಲ. ನನಗೆ ಅರ್ಥ ಆಗಿಲ್ಲ ಎಂದ ಮಾತ್ರಕ್ಕೆ ಜೀವನ ತಪ್ಪಾಗಿ ಸಾಗುತ್ತಿದೆ ಎಂದು ಅರ್ಥವಲ್ಲ. ನಾನು ಒಳ್ಳೆಯ ಸಮಯಕ್ಕಾಗಿ ಕಾಯುತ್ತಿದ್ದೇನೆ ಎಂದರೆ ನಾನು ಸೋತಿದ್ದೇನೆ ಎಂದು ಅರ್ಥವಲ್ಲ ಎಂದು ಹೇಳುತ್ತದೆ. ನೀವು ಒಂದು ಕಟ್ಟಡವನ್ನು ನೋಡಿದಾಗ ಅದರ ಮೇಲಿನ ಮಹಡಿಗಳು ಮಾತ್ರ ಕಾಣುತ್ತವೆ, ಆದರೆ ಅದನ್ನು ನಿಲ್ಲಿಸಿಕೊಂಡಿರುವ ಕೆಳಗಿನ ಅಡಿಪಾಯ ನಿರ್ಮಿಸುವ ಕೆಲಸ ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಹೊರಗಿನಿಂದ ನೋಡಿದರೆ ಏನೂ ನಡೆಯುತ್ತಿಲ್ಲ ಎನ್ನುವಂತೆ ಕಾಣುತ್ತದೆ, ಆದರೆ ನಿಜವಾದ ಕೆಲಸ ಒಳಗಡೆ ನಡೆಯುತ್ತಿರುತ್ತದೆ. ಜೀವನವೂ ಹಾಗೆಯೇ. ಕೆಲವೊಮ್ಮೆ ನಿಮ್ಮ ಬೆಳವಣಿಗೆ ನಿಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ಒಳಗಡೆ
ಬಹಳ ದೊಡ್ಡ ಬದಲಾವಣೆಗಳು ನಡೆಯುತ್ತಿರಬಹುದು. ನೀವು ಇಂದು ಅನುಭವಿಸುತ್ತಿರುವ ಸವಾಲುಗಳು ಬಹುಶಃ ನಿಮ್ಮನ್ನು ನೋಯಿಸಲು ಬಂದಿಲ್ಲ, ನಿಮ್ಮನ್ನು ಬಲಿಷ್ಠನನ್ನಾಗಿ ಮಾಡಲು ಬಂದಿರಬಹುದು, ನಿಮ್ಮ ತಾಳ್ಮೆಯನ್ನು ಹೆಚ್ಚಿಸಲು ಬಂದಿರಬಹುದು, ನಿಮ್ಮ ಅರಿವನ್ನು ಆಳವಾಗಿಸಲು ಬಂದಿರಬಹುದು, ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸಲು ಬಂದಿರಬಹುದು. ಅದಕ್ಕಾಗಿಯೇ ಶಾಂತ ವ್ಯಕ್ತಿಗಳು ಸಂಕಷ್ಟಗಳಲ್ಲಿಯೂ ಕುಸಿದು ಬೀಳುವುದಿಲ್ಲ. ಅವರಿಗೆ ಒಂದು ಆಳವಾದ ನಂಬಿಕೆ ಇರುತ್ತದೆ. ಅವರು ಹೀಗೆ ಭಾವಿಸುತ್ತಾರೆ, ಈ ಕ್ಷಣವೂ ಸಹ ನನ್ನ ಪರವಾಗಿಯೇ ಕೆಲಸ ಮಾಡುತ್ತಿದೆ ಎಂದು. ನಾನು ಈಗ ಅರ್ಥ ಮಾಡಿಕೊಳ್ಳದಿದ್ದರೂ ಅದಕ್ಕೆ ಒಂದು ಕಾರಣ ಇದೆ ಎಂದು ಅವರು ಭಾವಿಸುತ್ತಾರೆ. ಜೀವನ ನನ್ನ ವಿರುದ್ಧವಾಗಿಲ್ಲ ಎನ್ನುವುದು ಅವರ ನಂಬಿಕೆ. ಈ ನಂಬಿಕೆ ಅವರಿಗೆ ಆಂತರಿಕ ಶಕ್ತಿಯನ್ನು ನೀಡುತ್ತದೆ. ಅವರು ಭಯದ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ. ಅವರು ಗಾಬರಿಯಿಂದ ಓಡುವುದಿಲ್ಲ. ಅವರು ಪ್ರತಿಯೊಂದು ಅಡಚಣೆಯನ್ನು ಅಂತ್ಯವೆಂದು ಭಾವಿಸುವುದಿಲ್ಲ. ನೀವು ಶಾಂತವಾಗಿರುವಾಗ ಒಂದು ಅದ್ಭುತ ಸಂಗತಿ ನಡೆಯುತ್ತದೆ. ನಿಮ್ಮ ಮನಸ್ಸು, ದೇಹ ಮತ್ತು ಹೃದಯ ಒಂದೇ ದಿಕ್ಕಿನಲ್ಲಿ ಕೆಲಸ ಮಾಡಲು ಆರಂಭಿಸುತ್ತವೆ. ಅವುಗಳ ಜೊತೆ ಇದ್ದ ಒಳಗಿನ ಸಂಘರ್ಷ ಕಡಿಮೆಯಾಗುತ್ತದೆ, ಗೊಂದಲ ಕಡಿಮೆಯಾಗುತ್ತದೆ, ಸ್ಪಷ್ಟತೆ ಹೆಚ್ಚಾಗುತ್ತದೆ. ಅಲ್ಲಿ ಒಂದು ಹೊಸ ಜೀವನ ಆರಂಭವಾಗುತ್ತದೆ. ಭಯದಿಂದ ಅಲ್ಲ, ವಿಶ್ವಾಸದಿಂದ. ಆತುರದಿಂದ ಅಲ್ಲ, ತಾಳ್ಮೆಯಿಂದ. ಹೋರಾಟದಿಂದ ಅಲ್ಲ, ಹೊಂದಾಣಿಕೆಯಿಂದ. ನೆನಪಿಡಿ, ಶಾಂತತೆ ಎಂದರೆ ಏನೂ ಮಾಡದೆ ಕುಳಿತುಕೊಳ್ಳುವುದು ಅಲ್ಲ. ಶಾಂತತೆ ಎಂದರೆ ಭಯವಿಲ್ಲದೆ ಜೀವಿಸುವುದು, ಮುಂದೆ ಸಾಗುವುದು. ಶಾಂತತೆ ಎಂದರೆ ಜೀವನದ ಮೇಲೆ ವಿಶ್ವಾಸ ಇಡುವುದು. ಶಾಂತತೆ ಎಂದರೆ ನಿಮ್ಮೊಳಗಿನ ಶಕ್ತಿಯನ್ನು ನೆನಪಿಸಿಕೊಳ್ಳುವುದು. ಆದ್ದರಿಂದ ಇಂದಿನಿಂದ ನಿಮ್ಮೊಳಗೆ ಒಂದು ಹೊಸ ವಾಕ್ಯವನ್ನು ಮನದಲ್ಲಿ ನೆನೆಯಿರಿ. ನಾನು ಜೀವನದೊಂದಿಗೆ ಹೋರಾಡುವುದಿಲ್ಲ. ನಾನು ನನ್ನ ದಾರಿಯಲ್ಲಿ ವಿಶ್ವಾಸದಿಂದ ಮುಂದೆ ಸಾಗುತ್ತೇನೆ. ನನಗೆ ಸಿಗಬೇಕಾಗಿರುವುದು ಸಿಕ್ಕೇ ಸಿಗುತ್ತದೆ. ಸರಿಯಾದ ಸಮಯದಲ್ಲಿ ಅದು ನನಗೆ ತಲುಪುತ್ತದೆ ಎಂದು ಭಾವಿಸಿ. ಆತುರ ಬೇಡ, ಏಕೆಂದರೆ ಭಯದ ಮತ್ತೊಂದು ರೂಪವೇ ಆತುರ. ನಾವು ಜೀವನದಲ್ಲಿ ಯಾವುದನ್ನಾದರೂ ತುಂಬ ಬಯಸಿದಾಗ ಕೆಲವೊಮ್ಮೆ ಅದನ್ನು ಪಡೆಯುವ ಆಸೆ ನಮ್ಮ ಶಾಂತತೆಯನ್ನು ಕಸಿದುಕೊಳ್ಳುತ್ತದೆ. ಮನಸ್ಸು ಹೀಗೆ ಹೇಳಲು ಆರಂಭಿಸುತ್ತದೆ, ಇದು ಈಗಲೇ ಬೇಕು, ಇದು ಈಗಲೇ ಸಿಗಬೇಕು, ಇನ್ನು ತಡವಾದರೆ ನಾನು ಕಳೆದುಕೊಳ್ಳುತ್ತೇನೆ. ಮೊದಲಿಗೆ ಆ ಆಲೋಚನೆಗಳು ಸಾಮಾನ್ಯವಾಗಿ ಕಾಣಬಹುದು, ಆದರೆ ಅವುಗಳ ಹಿಂದೆ ಅಡಗಿರುವ ಭಾವನೆ ಏನು ಗೊತ್ತೇ? ಅದೇ ಭಯ. ಆತುರದ ಮೂಲದಲ್ಲಿ ಯಾವಾಗಲೂ ಒಂದು ಭಯ ಇರುತ್ತದೆ. ಮುಂದೆ ಅವಕಾಶ ಸಿಗದಿದ್ದರೆ, ಇನ್ನೊಬ್ಬರು ನನಗಿಂತ ಮುಂದೆ ಹೋದರೆ, ನಾನು ತಡವಾದರೆ, ನನಗೆ ಇದು ಸಿಗದೇ ಹೋದರೆ, ಈ ಪ್ರಶ್ನೆಗಳು ಮನಸ್ಸನ್ನು ನಿರಂತರ ಒತ್ತಡದಲ್ಲಿ ಇಡುತ್ತವೆ. ನಂತರ ಆ ಒತ್ತಡವೇ ನಮ್ಮ ಸಾಮಾನ್ಯ ಜೀವನದ ಭಾಗವಾಗಿ ಹೋಗುತ್ತದೆ. ಆದರೆ ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ, ಆತುರವು ಯಶಸ್ಸನ್ನು ವೇಗಗೊಳಿಸುವುದಿಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ಅದು ನಮ್ಮ ನಿರ್ಧಾರಗಳನ್ನು ಗೊಂದಲಗೊಳಿಸುತ್ತದೆ. ಆತುರದಲ್ಲಿರುವಾಗ ನಾವು ತಪ್ಪು ಜನರನ್ನು ನಂಬುತ್ತೇವೆ, ತಪ್ಪು ಅವಕಾಶಗಳನ್ನು ಹಿಡಿದುಕೊಳ್ಳುತ್ತೇವೆ, ತಪ್ಪು ನಿರ್ಧಾರ ತೆಗೆದುಕೊಳ್ಳುತ್ತೇವೆ, ಏಕೆಂದರೆ ನಮ್ಮಲ್ಲಿ ಆಗ ಸ್ಪಷ್ಟತೆ ಇರುವುದಿಲ್ಲ. ಭಯದಿಂದ ಕಾರ್ಯನಿರ್ವಹಿಸುತ್ತಿರುತ್ತೇವೆ. ಒಬ್ಬ ದಾಹಗೊಂಡ ವ್ಯಕ್ತಿಯನ್ನು ಕಲ್ಪಿಸಿಕೊಳ್ಳಿ. ಅವನಿಗೆ ನೀರು ಬೇಕು, ಆದರೆ ಆತುರದಲ್ಲಿ ಅವನು ಮಣ್ಣಿನಲ್ಲಿ ಇರುವ ಕೊಳಕು ನೀರನ್ನೇ ಆಗ ಕುಡಿಯಬಹುದು, ಏಕೆಂದರೆ ಅವನಿಗೆ ನೀರು ಆಗಲೇಬೇಕು ಅಷ್ಟೇ. ಅದೇ ರೀತಿ ಜೀವನದಲ್ಲಿಯೂ ನಡೆಯುತ್ತದೆ. ಆತುರ ಹೆಚ್ಚಾದಾಗ ಗುಣಮಟ್ಟದ ಫಲಿತಾಂಶಕ್ಕಿಂತ ತಕ್ಷಣದ ಫಲಿತಾಂಶ ಮುಖ್ಯವಾಗುತ್ತದೆ. ಹಲವರು ಸಂಬಂಧಗಳಲ್ಲಿ ಈ ತಪ್ಪು ಮಾಡುತ್ತಾರೆ. ಒಂಟಿತನದ ಭಯದಿಂದ ಕೆಟ್ಟ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ನಂತರ ಕೆಲವು ವರ್ಷಗಳ ಕಾಲ ನೋವನ್ನು ಅನುಭವಿಸುತ್ತಾರೆ. ಕೆಲವರು ಹಣದ ವಿಷಯದಲ್ಲಿ ಇದೇ ತಪ್ಪು ಮಾಡುತ್ತಾರೆ. ಬೇಗ ಶ್ರೀಮಂತರಾಗಬೇಕು ಎಂಬ ಆತುರದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಕೆಲವರು ವೃತ್ತಿ ಜೀವನದಲ್ಲೂ ಇದೇ ತಪ್ಪು ಮಾಡುತ್ತಾರೆ. ಸರಿಯಾದ ಸಮಯಕ್ಕಾಗಿ ಕಾಯದೆ ಒತ್ತಡದಿಂದ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ನಂತರ ಪಶ್ಚಾತ್ತಾಪ ಪಡುತ್ತಾರೆ. ಆತುರ ಒಂದು ವಿಷಯವನ್ನು ನಿಮಗೆ ಮರೆಮಾಚುತ್ತದೆ. ಜೀವನದಲ್ಲಿ ಎಲ್ಲವೂ ತನ್ನದೇ ಆದ ಸಮಯದಲ್ಲಿ ಅರಳುತ್ತವೆ. ಹೂವು ತನ್ನ ಸಮಯಕ್ಕಿಂತ ಮುಂಚೆ ಅರಳುವುದಿಲ್ಲ. ಹಣ್ಣು ತನ್ನ ಸಮಯಕ್ಕಿಂತ ಮುಂಚೆ ಹಣ್ಣಾಗುವುದಿಲ್ಲ. ಸೂರ್ಯ ತನ್ನ ಸಮಯಕ್ಕಿಂತ ಮುಂಚೆ ಉದಯಿಸುವುದಿಲ್ಲ. ಪ್ರಕೃತಿಯಲ್ಲಿ ಎಲ್ಲವೂ ಸಮಯದೊಂದಿಗೆ ನಡೆಯುತ್ತವೆ. ಮನುಷ್ಯ ಮಾತ್ರ ಎಲ್ಲವನ್ನು ತಕ್ಷಣ ಬೇಕೆಂದು ಬಯಸುತ್ತಾನೆ. ಇವುಗಳಿಂದ ನಾವು ಜೀವನದ ಒಂದು ಪಾಠ ಕಲಿಯಬೇಕಿದೆ. ನೀವು ಕಾಯುವುದನ್ನು ಕಲಿಯಬೇಕು. ಆದರೆ ಕಾಯುವುದು ಎಂದರೆ ನಿಷ್ಕ್ರಿಯವಾಗಿರುವುದು ಎಂದು ಅರ್ಥವಲ್ಲ. ಕಾಯುವುದು ಎಂದರೆ ವಿಶ್ವಾಸದಲ್ಲಿರುವುದು ಎಂದು. ನಿಮ್ಮ ಕೆಲಸವನ್ನು ನೀವು ಮಾಡುತ್ತಾ ಫಲಿತಾಂಶದ ಬಗ್ಗೆ ಗಾಬರಿಯಾಗದೇ ಇರುವುದು. ಇಲ್ಲಿ ಒಂದು ದೊಡ್ಡ ವ್ಯತ್ಯಾಸವಿದೆ. ಕಾಯುತ್ತಿರುವ ವ್ಯಕ್ತಿ ಮತ್ತು ಚಿಂತಿಸುತ್ತಿರುವ ವ್ಯಕ್ತಿ ಹೊರಗಿನಿಂದ ಒಂದೇ ರೀತಿಯಾಗಿ ಕಾಣಬಹುದು, ಆದರೆ ಒಳಗಿನಿಂದ ಅವರು ಸಂಪೂರ್ಣವಾಗಿ ವಿಭಿನ್ನ. ಚಿಂತಿಸುತ್ತಿರುವ ವ್ಯಕ್ತಿ ಹೀಗೆ ಯೋಚಿಸುತ್ತಾನೆ, ಏಕೆ ಇನ್ನೂ ಆಗಿಲ್ಲ, ಯಾವಾಗ ಆಗುತ್ತದೆ, ನನಗೆ ಇದು ಸಿಗುತ್ತದೆಯೋ ಅಥವಾ ಇಲ್ಲವೋ. ಆದರೆ ವಿಶ್ವಾಸದಿಂದ ಕಾಯುತ್ತಿರುವ ವ್ಯಕ್ತಿ ಹೀಗೆ ಭಾವಿಸುತ್ತಾನೆ,
ನಾನು ನನ್ನ ಕೆಲಸ ಮಾಡುತ್ತಿದ್ದೇನೆ, ಸರಿಯಾದ ಸಮಯದಲ್ಲಿ ಫಲ ಬರುತ್ತದೆ, ನನಗೆ ಸೇರಿದ್ದು ನನ್ನನ್ನು ತಲುಪುತ್ತದೆ ಎಂದು. ನಮ್ಮ ಮನಸ್ಥಿತಿಯೇ ಸ್ವೀಕರಿಸುವ ಮನಸ್ಥಿತಿ. ಸ್ವೀಕರಿಸುವ ಸ್ಥಿತಿಯಲ್ಲಿ ನೀವು ಜೀವನದೊಂದಿಗೆ ಹೋರಾಡುವುದಿಲ್ಲ. ನೀವು ಎಲ್ಲವನ್ನು ಸ್ವಾಗತಿಸುತ್ತೀರಿ, ನೀವು ಸಿದ್ಧರಾಗಿರುತ್ತೀರಿ, ನೀವು ವಿಶ್ವಾಸದಲ್ಲಿರುತ್ತೀರಿ. ನಿಮ್ಮ ಮನೆಗೆ ಅತಿಥಿ ಬರಬೇಕಾದರೆ ನೀವು ಏನು ಮಾಡುತ್ತೀರಿ? ಮನೆ ಬಾಗಿಲನ್ನು ತೆರೆದಿಡುತ್ತೀರಿ, ಮನೆ ಸ್ವಚ್ಛಗೊಳಿಸುತ್ತೀರಿ, ಸ್ವಾಗತಿಸಲು ಸಿದ್ಧರಾಗುತ್ತೀರಿ. ಆದರೆ ಪ್ರತಿ ನಿಮಿಷವೂ ಬಾಗಿಲು ತೆರೆಯುತ್ತಾ ಮುಚ್ಚುತ್ತಾ ನೋಡುತ್ತಿರುವುದಿಲ್ಲ. ಅವರು ಬಂದಾಗ ಒಳಗೆ ಕರೆದುಕೊಳ್ಳುತ್ತೀರಿ. ಜೀವನದ ಅವಕಾಶಗಳ ವಿಷಯದಲ್ಲಿಯೂ ಸಹ ಇದೇ ಸತ್ಯ. ನಿಮಗೆ ಬೇಕಾದ ಪ್ರೀತಿ, ನಿಮಗೆ ಬೇಕಾದ ಯಶಸ್ಸು, ನಿಮಗೆ ಬೇಕಾದ ಅವಕಾಶ, ನಿಮಗೆ ಬೇಕಾದ ಶಾಂತಿ, ಇವೆಲ್ಲವನ್ನು ಬೆನ್ನಟ್ಟುವುದಕ್ಕಿಂತ ಅವುಗಳನ್ನು ಸ್ವೀಕರಿಸಲು ಯೋಗ್ಯವಾದ ಮನಸ್ಥಿತಿಯನ್ನು ಮೊದಲು ಬೆಳೆಸಿಕೊಳ್ಳಿ. ನೆನಪಿಡಿ, ಆತುರವು ಕೊರತೆಯ ಭಾಷೆ, ಶಾಂತತೆ ಸಮೃದ್ಧಿಯ ಭಾಷೆ. ಆತುರ ಹೇಳುತ್ತದೆ ನನಗೆ ಏನೂ ಇಲ್ಲ ಎಂದು, ಶಾಂತತೆ ಹೇಳುತ್ತದೆ ಅದು ಬರುತ್ತದೆ ಎಂದು. ಇಂದು ನಿಮ್ಮೊಳಗೆ ಒಂದು ಹೊಸ ನಂಬಿಕೆಯನ್ನು ಬೆಳೆಸಿಕೊಳ್ಳಿ. ನಾನು ಗಾಬರಿಯಾಗುವುದಿಲ್ಲ, ನಾನು ಜೀವನವನ್ನು ಬಲವಂತ ಮಾಡುವುದಿಲ್ಲ, ನಾನು ಸಿದ್ಧನಿದ್ದೇನೆ, ನಾನು ತೆರೆದ ಹೃದಯ ಮತ್ತು ತೆರೆದ ಮನಸ್ಸನ್ನು ಹೊಂದಿದ್ದೇನೆ, ನನಗೆ ಸಿಗಬೇಕಾಗಿರುವುದು ಸಿಕ್ಕೇ ಸಿಗುತ್ತದೆ ಎಂದು ಭಾವಿಸಿ. ಜೀವನದ ಅವಕಾಶಗಳ ಸೂಚನೆಗಳನ್ನು ಗುರುತಿಸಲು ಶಾಂತತೆ ಅಗತ್ಯ. ನಿಮ್ಮ ಜೀವನದಲ್ಲಿ ಎಂದಾದರೂ ಹೀಗೆ ಆಗಿದೆಯೇ? ನೀವು ಯಾವುದೋ ಒಂದು ಪ್ರಶ್ನೆಯ ಬಗ್ಗೆ ಯೋಚಿಸುತ್ತೀರಿ, ಅದೇ ಸಮಯದಲ್ಲಿ ಯಾರೋ ಒಬ್ಬರು ಆ ಪ್ರಶ್ನೆಗೆ ಸಂಬಂಧಿಸಿದ ಉತ್ತರವನ್ನು ನಿಮಗೆ ಹೇಳುತ್ತಾರೆ. ಅಥವಾ ನೀವು ಹುಡುಕುತ್ತಿರುವ ವಿಷಯದ ಬಗ್ಗೆ ಒಂದು ಪುಸ್ತಕದಲ್ಲಿ ನಿಮಗೆ ಆ ಉತ್ತರ ಸಿಗುತ್ತದೆ. ಒಬ್ಬ ಅನಿರೀಕ್ಷಿತ ವ್ಯಕ್ತಿಯ ಭೇಟಿಯು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುತ್ತದೆ. ಒಂದು ಸಣ್ಣ ಘಟನೆ ದೊಡ್ಡ ಅವಕಾಶಕ್ಕೆ ಬಾಗಿಲು ತೆರೆದುಕೊಳ್ಳುತ್ತದೆ. ಇಂತಹ ಸಂದರ್ಭಗಳನ್ನು ಹಲವರು ಕಾಕತಾಳೀಯ ಎಂದು ಕರೆಯುತ್ತಾರೆ. ಆದರೆ ಜೀವನವನ್ನು ಆಳವಾಗಿ ಗಮನಿಸುವವರು ಇದನ್ನು ಬೇರೆ ರೀತಿಯಲ್ಲಿ ನೋಡುತ್ತಾರೆ. ಅವರು ಇದನ್ನು ಹೊಂದಾಣಿಕೆ ಅಥವಾ ಜೀವನದ ಸೂಚನೆಗಳು ಎಂದು ಕರೆಯುತ್ತಾರೆ. ಆದರೆ ಇಲ್ಲಿ ಒಂದು ಮುಖ್ಯ ಪ್ರಶ್ನೆ ಇದೆ. ಈ ಸೂಚನೆಗಳು ಎಲ್ಲರ ಜೀವನದಲ್ಲಿಯೂ ಬರುತ್ತವೆ, ಹೌದು. ಆದರೆ ಎಲ್ಲರೂ ಅವುಗಳನ್ನು ಗುರುತಿಸುವುದಿಲ್ಲ. ಏಕೆಂದರೆ ಹೆಚ್ಚಿನ ಜನರು ತುಂಬ ಮಾನಸಿಕ ಗದ್ದಲದಲ್ಲಿ ಬದುಕುತ್ತಿದ್ದಾರೆ. ಅವರ ಮನಸ್ಸು ಯಾವಾಗಲೂ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿರುತ್ತದೆ ಅಥವಾ ಹಳೆಯ ಘಟನೆಗಳ ಬಗ್ಗೆ ಪಶ್ಚಾತ್ತಾಪ ಪಡುತ್ತಿರುತ್ತದೆ. ಈ ಕ್ಷಣದಲ್ಲಿ ನಡೆಯುತ್ತಿರುವುದನ್ನು ಗಮನಿಸಲು ಅವರಿಗೆ ಸಮಯವೇ ಇರುವುದಿಲ್ಲ. ಒಂದು ರೇಡಿಯೋವನ್ನು ನೆನಪಿಸಿಕೊಳ್ಳಿ. ನೀವು ಮಾನಸಿಕ ಗದ್ದಲದಲ್ಲಿ ಇದ್ದಾಗ ರೇಡಿಯೋದಲ್ಲಿ ಬರುವ ಯಾವುದೇ ಸಂದೇಶಗಳು ನಿಮಗೆ ಕೇಳಿಸುವುದಿಲ್ಲ. ನಿಮ್ಮಲ್ಲಿ ಶಾಂತತೆ ಇದ್ದಾಗ ಮಾತ್ರ ರೇಡಿಯೋದಲ್ಲಿ ಬರುವುದನ್ನು ನೀವು ಕೇಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಅದೇ ರೀತಿ ಜೀವನದ ಮಾರ್ಗದರ್ಶನವು ಯಾವಾಗಲೂ ಇರುತ್ತದೆ. ಆದರೆ ಮನಸ್ಸಿನ ಗದ್ದಲ ಹೆಚ್ಚಾದಾಗ ಅದು ನಿಮಗೆ ಕೇಳುವುದಿಲ್ಲ. ಶಾಂತತೆಯು ಅಲ್ಲಿ ಒಂದು ಅದ್ಭುತ ಕೆಲಸ ಮಾಡುತ್ತದೆ. ಅದು ಗದ್ದಲವನ್ನು ಕಡಿಮೆ ಮಾಡುತ್ತದೆ. ಮನಸ್ಸಿನ ಒಳಗಿನ ಕೂಗು ನಿಧಾನವಾಗುತ್ತದೆ. ಭಯದ ಶಬ್ದ ಕಡಿಮೆಯಾಗುತ್ತದೆ. ಆತುರದ ಒತ್ತಡ ಕರಗುತ್ತದೆ. ಆಗ ಜೀವನದ ಸೂಕ್ಷ್ಮ ಸೂಚನೆಗಳು, ಅವಕಾಶಗಳು ನಿಮಗೆ ಸ್ಪಷ್ಟವಾಗಿ ಕಾಣಲು ಆರಂಭಿಸುತ್ತವೆ. ಕೆಲವೊಮ್ಮೆ ಒಂದು ಸಣ್ಣ ಆಲೋಚನೆ ಬರುತ್ತದೆ. ಈ ವ್ಯಕ್ತಿಗೆ ಫೋನ್ ಮಾಡು, ಈ ದಾರಿಯಲ್ಲಿ ಹೋಗು, ಈ ಅವಕಾಶವನ್ನು ಪರಿಶೀಲಿಸು, ಇದನ್ನು ಸ್ವಲ್ಪ ಸಮಯ ಬಿಡು. ಈ ಒಳಗಿನ ಧ್ವನಿಯೇ ಅಂತಃಪ್ರಜ್ಞೆ. ಅದು ಕೂಗುವುದಿಲ್ಲ, ಅದು ಒತ್ತಾಯಿಸುವುದಿಲ್ಲ, ಅದು ಬಹಳ ಮೃದುವಾಗಿ ಮಾತನಾಡುತ್ತದೆ. ಅದಕ್ಕಾಗಿಯೇ ಅಂತಹ ಅಂತಃಪ್ರಜ್ಞೆಯ ಸೂಚನೆಗಳನ್ನು ಕೇಳಲು ಶಾಂತ ಮನಸ್ಸು ನಮಗೆ ಬೇಕಾಗುತ್ತದೆ. ಭಯ ಮತ್ತು ಅಂತಃಪ್ರಜ್ಞೆ ಒಂದೇ ರೀತಿಯಾಗಿ ಕಾಣಬಹುದು, ಆದರೆ ಅವುಗಳ ಸ್ವಭಾವ ಬೇರೆ. ಭಯ ಯಾವಾಗಲೂ ಗಾಬರಿ ಹುಟ್ಟಿಸುತ್ತದೆ. ಅದು ಒತ್ತಡ ತರುತ್ತದೆ. ಈಗಲೇ ಮಾಡು, ತಡವಾದರೆ ಮುಗಿಯಿತು ಎಂದು ಕೂಗುತ್ತದೆ. ಆದರೆ ಅಂತಃಪ್ರಜ್ಞೆ ಶಾಂತವಾಗಿರುತ್ತದೆ. ಅದು ಹೇಳುತ್ತದೆ, ಇದು ಸರಿಯಾದ ದಾರಿ, ಇದನ್ನು ಸ್ವಲ್ಪ ಸಮಯ ಬಿಡು, ಇಲ್ಲಿ ಗಮನ ಕೊಡು ಎಂದು ಅಂತಃಪ್ರಜ್ಞೆ ನಿಮಗೆ ಹೇಳುತ್ತದೆ. ಅನೇಕ ಜನರು ತಮ್ಮ ಜೀವನದ ಅತ್ಯುತ್ತಮ ನಿರ್ಧಾರಗಳನ್ನು ತೆಗೆದುಕೊಂಡದ್ದು ತೀವ್ರ ಒತ್ತಡದಲ್ಲಿದ್ದಾಗ ಅಲ್ಲ, ಶಾಂತವಾಗಿದ್ದಾಗ. ಅವರ ಮನಸ್ಸು ಸ್ಪಷ್ಟವಾಗಿದ್ದಾಗ, ಅವರು ತಮ್ಮೊಳಗಿನ ಧ್ವನಿಯನ್ನು ಕೇಳಲು ಸಾಧ್ಯವಾದಾಗ. ಇದಕ್ಕಾಗಿಯೇ ವಿಶ್ವಾಸ ಬಹಳ ಮುಖ್ಯ. ವಿಶ್ವಾಸ ಎಂದರೆ ಎಲ್ಲವೂ ಸುಲಭವಾಗಿರುತ್ತವೆ ಎಂದು ನಂಬುವುದು ಅಲ್ಲ. ವಿಶ್ವಾಸ ಎಂದರೆ ಸವಾಲು ಬಂದರೂ ನಾನು ಅದನ್ನು ಎದುರಿಸಬಲ್ಲೆ, ಎಲ್ಲ ಉತ್ತರಗಳು ಈಗ ಗೊತ್ತಿಲ್ಲದಿದ್ದರೂ ನಾನು ಮುಂದುವರಿಯುತ್ತೇನೆ, ಜೀವನ ನನ್ನ ವಿರುದ್ಧ ಕೆಲಸ ಮಾಡುತ್ತಿಲ್ಲ ಎಂಬ ಒಳಗಿನ ಭಾವನೆ. ಒಂದು ಮಗು ನಡೆಯಲು ಕಲಿಯುವಾಗ ಬೀಳುತ್ತದೆ, ಮತ್ತೆ ಎದ್ದು ನಡೆಯುತ್ತದೆ, ಮತ್ತೆ ಪ್ರಯತ್ನಿಸುತ್ತದೆ. ಅದು ಪ್ರತಿಯೊಂದು ಬಾರಿ ಬಿದ್ದಾಗಲೂ ಅದನ್ನು ವಿಫಲತೆ ಎಂದು ಮಗು ನೋಡುವುದಿಲ್ಲ. ಅದಕ್ಕೆ ಒಂದು ಸಹಜ ವಿಶ್ವಾಸ ಇರುತ್ತದೆ, ನಾನು ಕಲಿಯುತ್ತೇನೆ, ನಾನು ನಡೆಯುತ್ತೇನೆ ಎಂದು. ಅದು ಜೀವನದ ಸ್ವಾಭಾವಿಕ ವಿಶ್ವಾಸ. ನಾವು ದೊಡ್ಡವರಾಗುತ್ತಾ ಹೋದಂತೆ ಆ ವಿಶ್ವಾಸವನ್ನು ಕಳೆದುಕೊಳ್ಳುತ್ತೇವೆ. ಅದರ ಬದಲಿಗೆ ಅನುಮಾನವನ್ನು ಕಲಿಯುತ್ತೇವೆ, ಭಯವನ್ನು ಕಲಿಯುತ್ತೇವೆ, ನಿಯಂತ್ರಣವನ್ನು ಕಲಿಯುತ್ತೇವೆ.
ಆದರೆ ಶಾಂತತೆ ನಮ್ಮನ್ನು ಮತ್ತೆ ಆ ಸಹಜ ವಿಶ್ವಾಸದ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ನೀವು ಶಾಂತವಾಗಿರುವಾಗ ಸರಿಯಾದ ಜನರನ್ನು ಗುರುತಿಸಲು ಸಾಧ್ಯವಾಗುತ್ತದೆ, ಸರಿಯಾದ ಅವಕಾಶಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ, ಸರಿಯಾದ ಸಮಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಮುಖ್ಯವಾಗಿ ನಿಮ್ಮ ಜೀವನ ನಿಮ್ಮನ್ನು ಎಲ್ಲಿಗೆ ಕರೆದೊಯ್ಯಲು ಬಯಸುತ್ತಿದೆ ಎಂಬುದನ್ನು ಅರಿಯಲು ಅನುಭವಿಸಲು ಸಾಧ್ಯವಾಗುತ್ತದೆ. ನೆನಪಿಡಿ, ಜೀವನ ಯಾವಾಗಲೂ ನಿಮ್ಮೊಂದಿಗೆ ಮಾತನಾಡುತ್ತಿದೆ, ಆದರೆ ಅದನ್ನು ಕೇಳಲು ನಿಮ್ಮಲ್ಲಿ ಮೌನ ಬೇಕು. ಅದನ್ನು ಗುರುತಿಸಲು ಶಾಂತತೆ ಬೇಕು, ಅದನ್ನು ಅನುಸರಿಸಲು ವಿಶ್ವಾಸ ಬೇಕು. ಇಂದು ನಿಮ್ಮೊಳಗೆ ಈ ಮಾತನ್ನು ಮನನ ಮಾಡಿ. ನಾನು ಜೀವನದ ಸೂಚನೆಗಳಿಗೆ ತೆರೆದುಕೊಂಡಿದ್ದೇನೆ, ನಾನು ನನ್ನ ಅಂತಃಪ್ರಜ್ಞೆಯನ್ನು ಗೌರವಿಸುತ್ತೇನೆ, ನಾನು ಭಯದ ಶಬ್ದಕ್ಕಿಂತ ಒಳಗಿನ ಜ್ಞಾನದ ಧ್ವನಿಯನ್ನು ಕೇಳುತ್ತೇನೆ, ನಾನು ಶಾಂತವಾಗಿದ್ದೇನೆ, ಆದ್ದರಿಂದ ನಾನು ಸ್ಪಷ್ಟವಾಗಿ ನೋಡಬಲ್ಲೆ ಎಂದು ಮನದಲ್ಲಿ ಹೇಳಿಕೊಳ್ಳಿ. ನಿಮಗೆ ಸೇರಿದ್ದು ನಿಮ್ಮಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಮಾತಿನ ನಿಜವಾದ ಅರ್ಥ, ಜೀವನದಲ್ಲಿ ನಮ್ಮ ಬಹುತೇಕ ಭಯಗಳ ಮೂಲ ಒಂದೇ: ಕಳೆದುಕೊಳ್ಳುವ ಭಯ. ನಾವು ಪ್ರೀತಿಯನ್ನು ಕಳೆದುಕೊಳ್ಳುವ ಭಯದಲ್ಲಿರುತ್ತೇವೆ, ಅವಕಾಶಗಳನ್ನು ಕಳೆದುಕೊಳ್ಳುವ ಭಯದಲ್ಲಿರುತ್ತೇವೆ, ಹಣವನ್ನು ಕಳೆದುಕೊಳ್ಳುವ ಭಯದಲ್ಲಿರುತ್ತೇವೆ, ಸಮಯವನ್ನು ಕಳೆದುಕೊಳ್ಳುವ ಭಯದಲ್ಲಿರುತ್ತೇವೆ, ಕೆಲವೊಮ್ಮೆ ಇನ್ನೂ ಸಿಗದಿರುವ ವಸ್ತುಗಳನ್ನೇ ಕಳೆದುಕೊಳ್ಳುವ ಭಯದಲ್ಲಿ ಬದುಕುತ್ತಿದ್ದೇವೆ. ಈ ಭಯ ನಿಧಾನವಾಗಿ ನಮ್ಮ ಸಂಪೂರ್ಣ ಜೀವನವನ್ನು ನಿಯಂತ್ರಿಸಲು ಆರಂಭಿಸುತ್ತದೆ. ನಾವು ನಿರ್ಧಾರಗಳನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳುವುದಿಲ್ಲ, ಭಯದಿಂದ ತೆಗೆದುಕೊಳ್ಳುತ್ತೇವೆ. ನಾವು ಪ್ರೀತಿಸುವುದಿಲ್ಲ, ಅಂಟಿಕೊಳ್ಳುತ್ತೇವೆ. ನಾವು ನಂಬುವುದಿಲ್ಲ, ನಿಯಂತ್ರಿಸಲು ಪ್ರಯತ್ನಿಸುತ್ತೇವೆ. ಆದರೆ ಒಂದು ಕ್ಷಣ ಯೋಚಿಸಿ, ನಿಮ್ಮ ಜೀವನದಲ್ಲಿ ಯಾವಾಗಲೂ ನಿಮಗೆ ಸೇರಿದ ಅನೇಕ ಸಂಗತಿಗಳು ನಿಮ್ಮ ಬಲವಂತದಿಂದ ಬಂದಿವೆಯೇ, ಅಥವಾ ಅವು ಸರಿಯಾದ ಸಮಯದಲ್ಲಿ ಸ್ವಾಭಾವಿಕವಾಗಿ ನಿಮ್ಮ ಬಳಿ ಬಂದಿವೆಯೇ ಎಂದು? ನೀವು ಭೇಟಿಯಾದ ಕೆಲವು ಪ್ರಮುಖ ವ್ಯಕ್ತಿಗಳು, ನಿಮ್ಮ ಜೀವನವನ್ನು ಬದಲಿಸಿದ ಕೆಲವು ಅವಕಾಶಗಳು, ನಿಮಗೆ ಸಿಕ್ಕ ಕೆಲವು ಅಮೂಲ್ಯ ಅನುಭವಗಳು, ಇವೆಲ್ಲವೂ ಅನೇಕ ಬಾರಿ ನೀವು ಯೋಚಿಸದ, ಊಹೆಯೂ ಮಾಡಿರದ ಸಮಯದಲ್ಲಿ ಬಂದಿರುತ್ತವೆ. ಜೀವನದ ಅತ್ಯುತ್ತಮ ಉಡುಗೊರೆಗಳು ಹಲವಾರು ಬಾರಿ ಸರ್ಪ್ರೈಸ್ ಆಗಿ ಬರುತ್ತವೆ. ಅದರ ಅರ್ಥ ನಾವು ಏನು ಮಾಡಬಾರದು ಎಂದಲ್ಲ. ನಾವು ನಮ್ಮ ಭಾಗದ ಕೆಲಸವನ್ನು ಮಾಡಬೇಕು, ಪ್ರಯತ್ನ ಮಾಡಬೇಕು, ಕಲಿಯಬೇಕು, ಮುಂದುವರಿಯಬೇಕು. ಆದರೆ ಒಂದು ವ್ಯತ್ಯಾಸ ಇದೆ: ಪ್ರಯತ್ನ ಮಾಡುವುದು ಮತ್ತು ಭಯದಿಂದ ಹಿಡಿದುಕೊಳ್ಳುವುದು ಎರಡೂ ಒಂದೇ ಅಲ್ಲ. ಒಂದು ಪಕ್ಷಿಯನ್ನು ಕೈಯಲ್ಲಿ ಹಿಡಿದಿದ್ದೀರಿ ಎಂದು ಊಹಿಸಿ. ತುಂಬ ಬಿಗಿಯಾಗಿ ಹಿಡಿದರೆ ಅದು ನೋವು ಅನುಭವಿಸುತ್ತದೆ, ಬಹುಶಃ ಸತ್ತು ಹೋಗಬಹುದು. ತುಂಬ ಸಡಿಲವಾಗಿ ಹಿಡಿದರೆ ಅದು ಆರಿ ಹೋಗಬಹುದು. ಆದರೆ ಸರಿಯಾದ ರೀತಿಯಲ್ಲಿ ಹಿಡಿದರೆ ಅದು ಸುರಕ್ಷಿತವಾಗಿರುತ್ತದೆ. ಜೀವನದ ಸಂಬಂಧಗಳು, ಕನಸುಗಳು ಮತ್ತು ಅವಕಾಶಗಳು ಸಹ ಹೀಗೆಯೇ ಇರುತ್ತವೆ. ಅನೇಕ ಜನರು ಭಯದಿಂದ ಎಲ್ಲವನ್ನು ಬಿಗಿಯಾಗಿ ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತಾರೆ, ಏಕೆಂದರೆ ಅವರು ನಂಬುವುದಿಲ್ಲ. ಅವರಿಗೆ ಅನಿಸುತ್ತದೆ, ನಾನು ಹಿಡಿದುಕೊಳ್ಳದಿದ್ದರೆ ಇದು ಹೋಗಿಬಿಡುತ್ತದೆ, ನಾನು ನಿಯಂತ್ರಿಸದಿದ್ದರೆ ಎಲ್ಲವೂ ಹಾಳಾಗುತ್ತದೆ, ನಾನು ಯಾವಾಗಲೂ ಜಾಗರೂಕನಾಗಿರದಿದ್ದರೆ ನಾನು ಸೋಲುತ್ತೇನೆ ಎಂದು ಅವರು ಭಾವಿಸುತ್ತಾರೆ. ಆದರೆ ಈ ರೀತಿಯ ಜೀವನ ಆಯಾಸವನ್ನು ಮಾತ್ರ ಕೊಡುತ್ತದೆ. ನೀವು ಯಾವಾಗಲೂ ಕಾವಲುಗಾರನಂತೆ ಬದುಕುತ್ತೀರಿ. ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ಸಿಗುವುದಿಲ್ಲ, ನಿಮ್ಮ ಹೃದಯಕ್ಕೆ ಶಾಂತಿ ಸಿಗುವುದಿಲ್ಲ. ಹಾಗಾಗಿ ಶಾಂತತೆ ತಂದುಕೊಳ್ಳಲು ಪ್ರಯತ್ನಿಸಿ. ಅಲ್ಲಿಯೇ ವಿಶ್ವಾಸದ ಶಕ್ತಿ ಆರಂಭವಾಗುತ್ತದೆ. ವಿಶ್ವಾಸ ಹೇಳುತ್ತದೆ, ನಾನು ನನ್ನ ಭಾಗದ ಕೆಲಸ ಮಾಡುತ್ತೇನೆ, ನಾನು ಬೆಳೆಯುತ್ತೇನೆ, ನಾನು ಸಿದ್ಧನಾಗುತ್ತೇನೆ. ಆದರೆ ನನ್ನ ನಿಯಂತ್ರಣದ ಆಚೆ ಇರುವುದನ್ನು ನಾನು ಬಲವಂತಪಡಿಸುವುದಿಲ್ಲ ಎಂದು ಶಾಂತತೆ ಮತ್ತು ವಿಶ್ವಾಸ ಹೇಳುತ್ತದೆ. ಏಕೆಂದರೆ ನೀವು ಇನ್ನು ಮುಂದೆ ಪ್ರತಿಯೊಂದು ಫಲಿತಾಂಶವನ್ನು ನಿಮ್ಮ ಭುಜದ ಮೇಲೆ ಹೊರುವುದಿಲ್ಲ. ನೀವು ಜೀವನದೊಂದಿಗೆ ಸಹಕರಿಸಲು ಆರಂಭಿಸುತ್ತೀರಿ. ಒಂದು ಮರವನ್ನು ನೆಟ್ಟರೆ ರೈತ ಪ್ರತಿದಿನ ಬೇರುಗಳನ್ನು ಎಳೆದು ಬೆಳೆಯುತ್ತಿದೆಯೇ ಎಂದು ಪರೀಕ್ಷಿಸುವುದಿಲ್ಲ. ಅವನು ನೀರು ಹಾಕುತ್ತಾನೆ, ಕಾಳಜಿ ವಹಿಸುತ್ತಾನೆ. ನಂತರ ಪ್ರಕೃತಿಯ ಕೆಲಸವನ್ನು ಪ್ರಕೃತಿಗೆ ಬಿಡುತ್ತಾನೆ. ಅವನು ವಿಶ್ವಾಸ ಇಡುತ್ತಾನೆ. ನಮ್ಮ ಜೀವನದಲ್ಲೂ ಇದೇ ಸತ್ಯ. ನಾವು ನಮ್ಮ ಪ್ರಯತ್ನ ಮಾಡಬೇಕು, ಆದರೆ ಫಲಿತಾಂಶವನ್ನು ಎಳೆದು ತರಲು ಸಾಧ್ಯವಿಲ್ಲ. ಸರಿಯಾದ ಸಮಯ ಬಂದಾಗ ಮಾತ್ರ ಅದು ಅರಳುತ್ತದೆ. ಈ ಸತ್ಯವನ್ನು ಆಳವಾಗಿ ಅರ್ಥ ಮಾಡಿಕೊಂಡಾಗ ಒಂದು ಅದ್ಭುತ ಶಾಂತಿ ಸಿಗುತ್ತದೆ. ನೀವು ಇನ್ನು ಮುಂದೆ ಪ್ರತಿಯೊಂದು ನಿಧಾನವನ್ನು ಶಾಪವೆಂದು ನೋಡುವುದಿಲ್ಲ, ಪ್ರತಿಯೊಂದು ಮುಚ್ಚಿದ ಬಾಗಿಲನ್ನು ವಿಫಲತೆ ಎಂದು ನೋಡುವುದಿಲ್ಲ, ಪ್ರತಿಯೊಂದು ತಿರುವನ್ನು ಅಪಾಯವೆಂದು ನೋಡುವುದಿಲ್ಲ. ನೀವು ಅರ್ಥ ಮಾಡಿಕೊಳ್ಳಲು ಆರಂಭಿಸುತ್ತೀರಿ. ನಾನು ಕಳೆದುಕೊಂಡೆ ಎಂದು ಭಾವಿಸಿದ ಕೆಲವು ಸಂಗತಿಗಳು ಅವು ನನ್ನದಾಗಿರಲಿಲ್ಲ. ನನಗೆ ಸೇರಿದ ಕೆಲವು ಸಂಗತಿಗಳು ತಡವಾಗಿ ಬಂದರೂ ಅವು ನನ್ನನ್ನು ತಲುಪಿದವು. ಜೀವನ ಯಾವಾಗಲೂ ನನ್ನ ಕಲ್ಪನೆಯ ಸಮಯದಲ್ಲಿ ಕೆಲಸ ಮಾಡದಿರಬಹುದು, ಆದರೆ ಅದು ತನ್ನದೇ ಆದ ಜ್ಞಾನದಿಂದ ಕೆಲಸ ಮಾಡುತ್ತದೆ ಎನ್ನುವ ಅರಿವು ನಿಮ್ಮಲ್ಲಿ ಮೂಡುತ್ತದೆ. ಅಲ್ಲಿಂದ ಹೊಸ ರೀತಿಯ ಬದುಕು ಆರಂಭವಾಗುತ್ತದೆ. ಭಯದ ಆಧಾರಿತ ಜೀವನವಲ್ಲ, ವಿಶ್ವಾಸದ ಆಧಾರಿತ ಜೀವನ. ಕೊರತೆಯ ಆಧಾರಿತ ಜೀವನವಲ್ಲ, ಸಮೃದ್ಧಿಯ ಆಧಾರಿತ ಜೀವನ. ಆತುರದ ಆಧಾರಿತ ಜೀವನವಲ್ಲ, ಶಾಂತತೆಯ ಆಧಾರಿತ ಜೀವನ. ಆದ್ದರಿಂದ ನೆನಪಿಡಿ,
ನಿಮಗೆ ನಿಜವಾಗಿಯೂ ಸೇರಿದ್ದು ನಿಮ್ಮಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕಾಗಿ ನೀವು ನಿಮ್ಮ ಆತ್ಮಶಾಂತಿಯನ್ನು ಕಳೆದುಕೊಳ್ಳಬೇಕಾಗಿಲ್ಲ. ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಕಾಗಿಲ್ಲ. ನಿಮ್ಮ ಜೀವನವನ್ನು ಭಯದಲ್ಲಿ ಕಳೆಯಬೇಕಾಗಿಲ್ಲ. ನಿಮ್ಮ ಕೆಲಸ ಒಂದೇ: ಸಿದ್ಧರಾಗಿರಿ, ಬೆಳೆಯಿರಿ, ಮುಂದೆ ಸಾಗಿ, ವಿಶ್ವಾಸದಿಂದ ಜೀವಿಸಿ, ತೆರೆದ ಮನಸ್ಸಿನವರಾಗಿ. ಮತ್ತೆ ಜೀವನ ಸರಿಯಾದ ಸಮಯದಲ್ಲಿ ಉಡುಗೊರೆಗಳನ್ನು ನಿಮ್ಮ ಕೈಗೆ ತಂದುಕೊಡುತ್ತದೆ. ಶಾಂತತೆ ನಿಮ್ಮ ವ್ಯಕ್ತಿತ್ವವನ್ನೇ ಬದಲಾಯಿಸುತ್ತದೆ. ಬಹಳ ಜನರು ತಮ್ಮನ್ನು ತಾವು ಹೀಗೆ ಗುರುತಿಸಿಕೊಳ್ಳುತ್ತಾರೆ: ನಾನು ತುಂಬ ಚಿಂತಿಸುವ ವ್ಯಕ್ತಿ, ನಾನು ಯಾವಾಗಲೂ ಒತ್ತಡದಲ್ಲೇ ಇರುತ್ತೇನೆ, ನಾನು ಎಲ್ಲವನ್ನೂ ಹೆಚ್ಚು ಯೋಚಿಸುತ್ತೇನೆ, ನಾನು ಯಾವಾಗಲೂ ಕೆಟ್ಟದ್ದನ್ನೇ ಮೊದಲು ಊಹಿಸುತ್ತೇನೆ ಎಂದು. ಕೆಲವು ವರ್ಷಗಳ ಕಾಲ ಹೀಗೆ ಬದುಕಿದ ನಂತರ ಈ ಅಭ್ಯಾಸಗಳೇ ತಮ್ಮ ಸ್ವಭಾವ ಎಂದು ಅವರು ನಂಬಲು ಆರಂಭಿಸುತ್ತಾರೆ. ಆದರೆ ಒಂದು ಮಹತ್ವದ ಸತ್ಯ ಇದೆ: ನಿಮ್ಮ ಭಯ ನಿಮ್ಮ ನಿಜವಾದ ವ್ಯಕ್ತಿತ್ವವಲ್ಲ, ನಿಮ್ಮ ಆತಂಕ ನಿಮ್ಮ ನಿಜವಾದ ಗುರುತಲ್ಲ, ನಿಮ್ಮ ಒತ್ತಡ ನಿಮ್ಮ ಸ್ವಭಾವವಲ್ಲ. ಅವು ಕೆಲವು ವರ್ಷಗಳಿಂದ ನೀವು ಹೊತ್ತುಕೊಂಡು ಬಂದ ಅಭ್ಯಾಸಗಳು ಅಷ್ಟೇ. ಒಬ್ಬ ವ್ಯಕ್ತಿ ಹಲವು ವರ್ಷಗಳ ಕಾಲ ಭಾರವಾದ ಚೀಲವನ್ನು ಹೊತ್ತುಕೊಂಡು ನಡೆದರೆ ಒಂದು ದಿನ ಆ ಚೀಲವನ್ನು ಇಳಿಸಿದಾಗ ಅವನಿಗೆ ವಿಚಿತ್ರವಾಗಿ ಅನ್ನಿಸುತ್ತದೆ. ಏನೋ ಕಳೆದುಕೊಂಡೆ ಎಂಬಂತೆ ಭಾಸವಾಗುತ್ತದೆ. ಆದರೆ ವಾಸ್ತವದಲ್ಲಿ ಅವನು ಕಳೆದುಕೊಂಡಿರುವುದು ಭಾರ ಮಾತ್ರ. ಜೀವನದಲ್ಲಿಯೂ ಇದೇ ಆಗುತ್ತದೆ. ಬಹಳ ಜನರು ಭಯದೊಂದಿಗೆ ಇಷ್ಟು ವರ್ಷ ಬದುಕಿರುತ್ತಾರೆ. ಒಂದು ದಿನ ಶಾಂತತೆ ಬಂದಾಗ ಅವರಿಗೆ ಅದನ್ನು ಜೀರ್ಣಿಸಿಕೊಳ್ಳಲು ಆಗುವುದಿಲ್ಲ. ಅವರು ಯೋಚಿಸುತ್ತಾರೆ: ನಾನು ಏನನ್ನಾದರೂ ಮರೆತೆನಾ? ನಾನು ಸಾಕಷ್ಟು ಚಿಂತಿಸುತ್ತಿಲ್ಲ ಏಕೆ? ನಾನು ಜಾಗರೂಕನಾಗಿಲ್ಲ ಏಕೆ? ಎನ್ನುವಂತಹ ಅನುಮಾನಗಳು ಅವರಿಗೆ ಬರುತ್ತವೆ. ಏಕೆಂದರೆ ಅವರ ಮನಸ್ಸು ಹಳೆಯ ಬದುಕಿನ ವಿಧಾನಕ್ಕೆ ಹೊಗ್ಗಿಕೊಂಡಿರುತ್ತದೆ. ಆದರೆ ನಿಧಾನವಾಗಿ ಶಾಂತತೆಯ ಆಳಕ್ಕೆ ಇಳಿಯಲು ಆರಂಭಿಸಿದಾಗ ಒಬ್ಬ ಹೊಸ ವ್ಯಕ್ತಿ ನಿಮ್ಮಿಂದ ಹೊರಹೊಮ್ಮುತ್ತಾನೆ. ಅವನು ಭಯದಿಂದ ಪ್ರತಿಕ್ರಿಯಿಸುವುದಿಲ್ಲ. ಅವನು ಪ್ರತಿಯೊಂದು ಸಮಸ್ಯೆಯನ್ನು ತುರ್ತು ಪರಿಸ್ಥಿತಿಯಂತೆ ನೋಡುವುದಿಲ್ಲ. ಅವನು ಪ್ರತಿಯೊಂದು ನಿಧಾನವನ್ನು ವಿಫಲತೆ ಎಂದು ಭಾವಿಸುವುದಿಲ್ಲ. ಇಲ್ಲಿ ಒಂದು ದೊಡ್ಡ ಬದಲಾವಣೆ ಸಂಭವಿಸುತ್ತದೆ. ನೀವು ಹಿಂದೆ ಬದುಕುತ್ತಿದ್ದುದು ಪ್ರತಿಕ್ರಿಯೆಯ ಜೀವನ. ಈಗ ನೀವು ಬದುಕಲು ಆರಂಭಿಸುವುದು ಜಾಗ್ರತೆಯ ಜೀವನ. ಪ್ರತಿಕ್ರಿಯೆಯ ಜೀವನ ಹೀಗಿರುತ್ತದೆ: ಯಾರಾದರೂ ಏನಾದರೂ ಹೇಳಿದರೆ ನೀವು ತಕ್ಷಣ ಕೋಪಗೊಳ್ಳುತ್ತೀರಿ. ಒಂದು ಸಮಸ್ಯೆ ಬಂತು, ನೀವು ತಕ್ಷಣ ಗಾಬರಿಗೊಳ್ಳುತ್ತೀರಿ. ಒಂದು ಅವಕಾಶ ನಿಧಾನವಾಯಿತು, ನೀವು ತಕ್ಷಣ ಅನುಮಾನಕ್ಕೆ ಒಳಗಾಗುತ್ತೀರಿ. ಆದರೆ ಜಾಗ್ರತೆಯ ಜೀವನ ಬೇರೆ. ಅಲ್ಲಿ ನಿಮ್ಮ ಮತ್ತು ಪರಿಸ್ಥಿತಿಯ ನಡುವೆ ಒಂದು ಮೌನದ ಜಾಗ ಇರುತ್ತದೆ. ಆ ಜಾಗದಲ್ಲಿ ನೀವು ಆಯ್ಕೆ ಮಾಡಬಹುದು: ನಾನು ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು? ನಾನು ಭಯವನ್ನು ಆಯ್ಕೆ ಮಾಡಬೇಕಾ ಅಥವಾ ನಾನು ಶಾಂತತೆಯನ್ನು ಆಯ್ಕೆ ಮಾಡಬೇಕಾ? ಇದೇ ನಿಜವಾದ ಆಂತರಿಕ ಶಕ್ತಿ. ಶಕ್ತಿ ಎಂದರೆ ಇತರರನ್ನು ನಿಯಂತ್ರಿಸುವುದು ಅಲ್ಲ. ಶಕ್ತಿ ಎಂದರೆ ಪರಿಸ್ಥಿತಿಗಳನ್ನು ಬಲವಂತಪಡಿಸುವುದು ಅಲ್ಲ. ಶಕ್ತಿ ಎಂದರೆ ನಿಮ್ಮ ಒಳಗಿನ ಮಾನಸಿಕ ಸ್ಥಿತಿಯನ್ನು ಆಯ್ಕೆ ಮಾಡುವ ಸಾಮರ್ಥ್ಯ. ಬಿರುಗಾಳಿಯಲ್ಲಿ ಇರುವ ಮರಗಳನ್ನು ಗಮನಿಸಿ. ಗಟ್ಟಿಯಾಗಿ ನಿಂತಿರುವ ಕೆಲವು ಮರಗಳು ಮುರಿದು ಬೀಳುತ್ತವೆ. ಆದರೆ ಬಿದಿರು ಮರಗಳು ಮಾತ್ರ ಆ ಬಿರುಗಾಳಿಗೆ ಬಾಗುತ್ತವೆ, ಗಾಳಿಗೆ ಹೊಂದಿಕೊಳ್ಳುತ್ತವೆ, ನಂತರ ಮತ್ತೆ ನೇರವಾಗಿ ನಿಲ್ಲುತ್ತವೆ. ಅವುಗಳ ಶಕ್ತಿ ಅವುಗಳ ಕಠಿಣತೆಯಲ್ಲಿ ಇಲ್ಲ, ಅವುಗಳ ಶಕ್ತಿ ಹೊಂದಿಕೊಳ್ಳುವ ಸಾಮರ್ಥ್ಯದಲ್ಲಿ ಇದೆ. ಜೀವನವು ಹೀಗೆಯೇ. ಅತಿಯಾಗಿ ಕಠಿಣವಾಗಿರುವವರು ಬೇಗ ನೋವು ಮತ್ತು ದುಃಖ ಅನುಭವಿಸುತ್ತಾರೆ. ಆದರೆ ಶಾಂತವಾಗಿರುವವರು, ಹೊಂದಿಕೊಳ್ಳುವವರು, ವಿಶ್ವಾಸದಲ್ಲಿರುವವರು ಸವಾಲುಗಳನ್ನು ದಾಟಿ ಇನ್ನಷ್ಟು ಬಲಿಷ್ಠರಾಗುತ್ತಾರೆ. ಶಾಂತತೆ ನಿಮಗೆ ಹೊಸ ರೀತಿಯ ಜೀವನದ ಕಲೆಯನ್ನು ಕಲಿಸುತ್ತದೆ. ಇದೇ ನಿಜವಾದ ಪರಿವರ್ತನೆ. ಹೊರಗಿನ ಸ್ಥಿತಿಗಳು ಬದಲಾಗುವುದಕ್ಕಿಂತ ಮೊದಲು ನಿಮ್ಮ ಒಳಗಿನ ಭಾವನೆ ಬದಲಾಗುತ್ತದೆ. ನಿಮ್ಮ ಮನಸ್ಸು ಬದಲಾಗುತ್ತದೆ, ನಿಮ್ಮ ದೃಷ್ಟಿಕೋನ ಬದಲಾಗುತ್ತದೆ. ನಂತರ ನಿಮ್ಮ ಜೀವನವು ಬದಲಾಗಲು ಆರಂಭಿಸುತ್ತದೆ. ಒಂದು ದಿನ ನೀವು ಹಿಂತಿರುಗಿ ನೋಡಿದಾಗ ಆಶ್ಚರ್ಯಪಡುತ್ತೀರಿ: ಹಿಂದೆ ನಾನು ಇಷ್ಟು ಭಯದಲ್ಲಿ ಏಕೆ ಬದುಕುತ್ತಿದ್ದೆ? ಇಷ್ಟು ಚಿಕ್ಕ ವಿಷಯಗಳಿಗೆ ಏಕೆ ಅಷ್ಟು ಒತ್ತಡ ತೆಗೆದುಕೊಳ್ಳುತ್ತಿದ್ದೆ? ನಾನು ಏಕೆ ಎಲ್ಲವನ್ನು ನಿಯಂತ್ರಿಸಲು ಯತ್ನಿಸುತ್ತಿದ್ದೆ ಎಂದು ಅನ್ನಿಸುತ್ತದೆ. ಆ ದಿನ ನೀವು ಒಂದು ಆಳವಾದ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತೀರಿ: ಶಾಂತತೆ ಕೇವಲ ಒಂದು ಭಾವನೆಯಲ್ಲ, ಅದು ಬದುಕುವ ಒಂದು ವಿಧಾನ, ಅದು ಒಂದು ಹೊಸ ವ್ಯಕ್ತಿತ್ವ, ಅದು ನಿಮ್ಮ ಜೀವನದ ಸಹಜ ಸ್ವಭಾವ. ಇಂದಿನಿಂದ ನಿಮ್ಮೊಳಗೆ ಈ ಮಾತನ್ನು ಮನದಲ್ಲಿ ಹೇಳಿಕೊಳ್ಳಿ: ನಾನು ನನ್ನ ಭಯವಲ್ಲ, ನಾನು ನನ್ನ ಆತಂಕವಲ್ಲ, ನಾನು ನನ್ನ ಹಳೆಯ ಕಥೆಯಲ್ಲ. ನಾನು ಶಾಂತತೆಯನ್ನು ಆಯ್ಕೆ ಮಾಡಬಹುದು, ನಾನು ವಿಶ್ವಾಸವನ್ನು ಆಯ್ಕೆ ಮಾಡಬಹುದು, ನಾನು ಹೊಸ ಜೀವನವನ್ನು ಆಯ್ಕೆ ಮಾಡಬಹುದು ಎಂದು ಹೇಳಿಕೊಳ್ಳಿ. ಬಿಗಿ ಹಿಡಿಯಬೇಡಿ, ಕೈಬಿಡಿ. ನಂಬಿಕೆ ಹಿಡಿ, ಸ್ವೀಕರಿಸಿ. ಇದೇ ಜೀವನದ ರಹಸ್ಯ. ಮತ್ತೊಮ್ಮೆ ಹೇಳುತ್ತಿದ್ದೇನೆ: ಬಿಗಿ ಹಿಡಿಯಬೇಡಿ, ಕೈಬಿಡಿ. ನಂಬಿಕೆ ಇಡಿ, ಸ್ವೀಕರಿಸಿ. ಇದೇ ಜೀವನದ ರಹಸ್ಯ. ಈ ಪ್ರಯಾಣದ ಕೊನೆಯಲ್ಲಿ ನಾವು ಮತ್ತೆ ಒಂದು ಸರಳ ಆದರೆ ಆಳವಾದ ಸತ್ಯವನ್ನು ತಿಳಿದುಕೊಳ್ಳುತ್ತಿದ್ದೇವೆ. ನೀವು ಜೀವನವನ್ನು ಬಲವಂತಪಡಿಸಬೇಕಾಗಿಲ್ಲ. ನೀವು ಪ್ರತಿಯೊಂದು ಬಾಗಿಲನ್ನು ತಟ್ಟಬೇಕಾಗಿಲ್ಲ.
ನೀವು ಪ್ರತಿಯೊಂದು ಉತ್ತರವನ್ನು ಈಗಲೇ ತಿಳಿದುಕೊಳ್ಳಬೇಕಾಗಿಲ್ಲ. ನೀವು ಪ್ರತಿಯೊಂದು ಭಯದ ವಿರುದ್ಧವೂ ಹೋರಾಡಬೇಕಾಗಿಲ್ಲ. ಬಹಳ ವರ್ಷಗಳಿಂದ ನೀವು ಒಂದು ರೀತಿಯಲ್ಲಿ ಬದುಕಿರಬಹುದು. ಯಾವಾಗಲೂ ಮುಂದಿನ ಸಮಸ್ಯೆಯ ಬಗ್ಗೆ ಯೋಚಿಸುತ್ತಾ, ಯಾವಾಗಲೂ ಏನನ್ನಾದರೂ ಕಳೆದುಕೊಳ್ಳುವ ಭಯದಲ್ಲಿ, ಯಾವಾಗಲೂ ಎಲ್ಲವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾ. ಆದರೆ ಈಗ ಒಂದು ಹೊಸ ಸಾಧ್ಯತೆ ನಿಮ್ಮ ಮುಂದೆ ಇದೆ. ಅದೇ ಶಾಂತತೆಯ ದಾರಿ. ಶಾಂತತೆ ಎಂದರೆ ಜೀವನವನ್ನು ಬಿಟ್ಟು ಬಿಡುವುದು ಅಲ್ಲ. ಶಾಂತತೆ ಎಂದರೆ ಜೀವನವನ್ನು ನಂಬುವುದು, ನಿಮ್ಮ ಪ್ರಯತ್ನವನ್ನು ಮಾಡುವುದು, ಆದರೆ ಫಲಿತಾಂಶದ ಬಗ್ಗೆ ನಿರಂತರ ಗಾಬರಿಯಾಗದೇ ಇರುವುದು. ನಿಮ್ಮ ಕರ್ತವ್ಯವನ್ನು ಮಾಡುವುದು, ಆದರೆ ಪ್ರತಿಯೊಂದು ವಿಷಯವನ್ನು ನಿಮ್ಮ ಭುಜದ ಮೇಲೆ ಹೊತ್ತುಕೊಳ್ಳದೇ ಇರುವುದು. ಒಮ್ಮೆ ಯೋಚಿಸಿ, ಇಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ನಡೆದ ಅನೇಕ ಉತ್ತಮ ಸಂಗತಿಗಳು, ಅವುಗಳೆಲ್ಲವೂ ನಿಮ್ಮ ಸಂಪೂರ್ಣ ನಿಯಂತ್ರಣದಲ್ಲಿ ನಡೆದಿವೆಯೇ? ಇಲ್ಲ. ಸರಿಯಾದ ಸಮಯದಲ್ಲಿ ಅವು ನಿಮ್ಮ ಬಳಿಗೆ ಬಂದವು. ಕೆಲವು ಅನಿರೀಕ್ಷಿತವಾಗಿ ನಿಮ್ಮ ಬಳಿಗೆ ಬಂದವು. ಕೆಲವು ನೀವು ಕೈಬಿಟ್ಟ ನಂತರ ನಿಮ್ಮ ಬಳಿಗೆ ಬಂದವು. ಕೆಲವು ನೀವು ಕಾಯುವುದನ್ನು ಕಲಿತ ನಂತರ ನಿಮ್ಮ ಬಳಿಗೆ ಬಂದವು. ಇದೇ ಜೀವನದ ಸೌಂದರ್ಯ. ಅದು ಯಾವಾಗಲೂ ನಮ್ಮ ಯೋಜನೆಯಂತೆ ನಡೆಯುವುದಿಲ್ಲ, ಆದರೆ ಅನೇಕ ಬಾರಿ ನಮ್ಮ ಕಲ್ಪನೆಗಿಂತಲೂ ಉತ್ತಮವಾಗಿ ಅದು ಸಂಭವಿಸುತ್ತದೆ. ನಾವು ಅದಕ್ಕೆ ಅವಕಾಶ ನೀಡಿದರೆ ಅದು ಸಾಧ್ಯವಾಗುತ್ತದೆ. ನೀವು ಯಾವಾಗಲೂ ಭಯದಲ್ಲಿ ಬದುಕಿದರೆ ಜೀವನದ ಒಳ್ಳೆಯ ಅವಕಾಶಗಳು ಬಾಗಿಲು ತಟ್ಟುವ ಶಬ್ದ ನಿಮಗೆ ಕೇಳುವುದೇ ಇಲ್ಲ. ಏಕೆಂದರೆ ನಿಮ್ಮ ಮನಸ್ಸು ಭಯದ ಗದ್ದಲದಿಂದ ತುಂಬಿರುತ್ತದೆ. ಆದರೆ ನೀವು ಶಾಂತವಾದಾಗ ನೀವು ಗಮನಿಸಲು ಆರಂಭಿಸುತ್ತೀರಿ. ಜೀವನ ಯಾವಾಗಲೂ ನಿಮ್ಮೊಂದಿಗೆ ಕೆಲಸ ಮಾಡುತ್ತಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಕೆಲವು ಮುಚ್ಚಿದ ಬಾಗಿಲುಗಳು ನಿಮ್ಮ ರಕ್ಷಣೆಗೆ ಅವು ಮುಚ್ಚಿದ್ದವು ಎಂದು ಅರ್ಥ ಮಾಡಿಕೊಳ್ಳುತ್ತೀರಿ. ಕೆಲವು ವಿಳಂಬಗಳು ನಿಮ್ಮನ್ನು ಅದಕ್ಕೆ ಸಿದ್ಧಗೊಳಿಸಲು ಅವು ವಿಳಂಬವಾದವು ಎಂದು ಅರ್ಥ ಆಗುತ್ತದೆ. ಕೆಲವು ನಿರಾಕರಣೆಗಳು ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡಿದವು ಎಂದು ಗೊತ್ತಾಗುತ್ತದೆ. ಕೆಲವು ಸವಾಲುಗಳು ನಿಮ್ಮ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸಲು ಬಂದಿದ್ದವು ಎನ್ನುವ ಸತ್ಯ ನಿಮಗೆ ಅರ್ಥವಾಗುತ್ತದೆ. ಆ ಕ್ಷಣದಿಂದ ನಿಮ್ಮ ಜೀವನವನ್ನು ಹೊಸ ಕಣ್ಣಿನಿಂದ ನೋಡಲು ಆರಂಭಿಸುತ್ತೀರಿ. ಇನ್ನು ಮುಂದೆ ಪ್ರತಿಯೊಂದು ಅಡಚಣೆಯೂ ನಿಮ್ಮ ಶತ್ರುವಾಗುವುದಿಲ್ಲ. ಪ್ರತಿಯೊಂದು ತಡೆಯೂ ನಿಮಗೆ ಶಿಕ್ಷೆಯಾಗುವುದಿಲ್ಲ. ಪ್ರತಿಯೊಂದು ತಿರುವು ನಿಮಗೆ ಅಪಾಯವಾಗುವುದಿಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಜೀವನ ನನ್ನ ವಿರುದ್ಧವಲ್ಲ, ಜೀವನ ನನ್ನನ್ನು ರೂಪಿಸುತ್ತಿದೆ, ಜೀವನ ನನ್ನನ್ನು ಸಿದ್ಧಗೊಳಿಸುತ್ತಿದೆ, ಜೀವನ ನನ್ನನ್ನು ಸರಿಯಾದ ಸ್ಥಳಕ್ಕೆ ಕರೆದೊಯ್ಯುತ್ತಿದೆ ಎನ್ನುವ ಸತ್ಯಗಳು ಸಹ ನಿಮ್ಮ ಅರಿವಿಗೆ ಬರುತ್ತವೆ. ಇಲ್ಲಿಯೇ ನಿಜವಾದ ಸ್ವಾತಂತ್ರ್ಯ ಹುಟ್ಟುತ್ತದೆ. ಏಕೆಂದರೆ ನೀವು ಇನ್ನು ಮುಂದೆ ಭಯದ ಕೈಗೊಂಬೆಯಾಗಿರುವುದಿಲ್ಲ. ನೀವು ಆತುರದ ಗುಲಾಮರಾಗುವುದಿಲ್ಲ. ನೀವು ಅನುಮಾನದ ನೆರಳಿನಲ್ಲಿ ಬದುಕುವುದಿಲ್ಲ. ನೀವು ನಿಮ್ಮೊಳಗೆ ಒಂದು ಹೊಸ ನೆಲೆಯನ್ನು ಕಂಡುಕೊಳ್ಳುತ್ತೀರಿ. ಅದು ಶಾಂತತೆ, ಅದು ವಿಶ್ವಾಸ, ಅದು ಆಂತರಿಕ ಶಕ್ತಿ. ಇಂದು ಈ ಕ್ಷಣದಿಂದ ಒಂದು ನಿರ್ಧಾರ ಮಾಡಿ. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ನಿಮ್ಮೊಳಗೆ ಹೇಳಿಕೊಳ್ಳಿ, ನಾನು ಜೀವನವನ್ನು ಬಲವಂತಪಡಿಸುವುದಿಲ್ಲ. ನಾನು ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ. ನಾನು ಭಯಕ್ಕಿಂತ ವಿಶ್ವಾಸವನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ. ನಾನು ಗೊಂದಲಕ್ಕಿಂತ ಸ್ಪಷ್ಟತೆಯನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ. ನಾನು ಆತುರಕ್ಕಿಂತ ಶಾಂತತೆಯನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇನೆ ಎಂದು ನಿಮ್ಮಲ್ಲಿ ನೀವೇ ಹೇಳಿಕೊಳ್ಳಿ. ಮತ್ತು ಅತ್ಯಂತ ಮುಖ್ಯವಾಗಿ, ನನಗೆ ಸೇರಬೇಕಾಗಿರುವುದು ನನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ಸರಿಯಾದ ಸಮಯದಲ್ಲಿ ಅದು ನನ್ನನ್ನು ತಲುಪುತ್ತದೆ. ನಾನು ಸಿದ್ಧನಿದ್ದೇನೆ. ನಾನು ತೆರೆದ ಮನಸ್ಸು ಮತ್ತು ತೆರೆದ ಹೃದಯದಲ್ಲಿ ಇದ್ದೇನೆ. ನಾನು ವಿಶ್ವಾಸದಲ್ಲಿದ್ದೇನೆ ಎಂದು ಮನದಲ್ಲಿ ಹೇಳಿಕೊಳ್ಳಿ. ಇದೇ ಈ ಸಂಪೂರ್ಣ ಸಂದೇಶದ ಸಾರ. ಹಠ ಬಿಟ್ಟು ಬಿಡಿ, ಅನುಮಾನ ಬಿಟ್ಟು ಬಿಡಿ, ಭಯ ಬಿಟ್ಟು ಬಿಡಿ. ನಂಬಿಕೆ ಇರಲಿ, ಸ್ವೀಕರಿಸುವ ಮನೋಭಾವ ಇರಲಿ, ಶಾಂತವಾಗಿರಿ. ಏಕೆಂದರೆ ನೀವು ಹುಡುಕುತ್ತಿರುವುದು ಬಹುಶಃ ನಿಮ್ಮ ಕಡೆಗೆ ಈಗಾಗಲೇ ಪ್ರಯಾಣ ಆರಂಭಿಸಿರಬಹುದು. ಕೊನೆಯದಾಗಿ ಸ್ನೇಹಿತರೆ, ಜೀವನದಲ್ಲಿ ಮೊದಲು ನಿಮ್ಮಲ್ಲಿ ಶಾಂತತೆಯನ್ನು ತಂದುಕೊಳ್ಳಿ. ಭಯವನ್ನು ಹಿಡಿದುಕೊಳ್ಳಬೇಡಿ, ವಿಶ್ವಾಸವನ್ನು ಬೆಳೆಸಿಕೊಳ್ಳಿ. ನಿಮಗೆ ಸೇರಿದ್ದು ನಿಮ್ಮಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಸರಿಯಾದ ಸಮಯದಲ್ಲಿ ಅದು ನಿಮ್ಮನ್ನು ತಲುಪುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಇಂತಿ ನಿಮ್ಮ GCV.